ಜೀವನದಲ್ಲಿ ದಯಪಾಲಿಸಿದ್ದಾರೆ. ಹೃದಯ ಅಂತರಾಳದಿಂದ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. 2025ನೇ ವರ್ಷ ಪ್ರಾರಂಭ ದಿನದಿಂದ ನಿನ್ನೆ ರಾತ್ರಿ ಗಳಿಗೆವರೆಗೆ ದೇವರು ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾರೆ. ಕೇಳಿ ಗಂಡಾಂತರಗಳಿಗೆ ನಮ್ಮನ್ನು ತಪ್ಪಿಸಿದ್ದಾರೆ. ನಮ್ಮ ಬಲಹೀನತೆಯಲ್ಲಿ ತನ್ನ ಬಲವನ್ನು ಸಂಪೂರ್ಣವಾಗಿ ಅನುಗ್ರಹ ಮಾಡಿದ್ದಾರೆ. ಪ್ರಯಾಸಗಳೆಲ್ಲವನ್ನು ಆಶೀರ್ವಾದ ಮಾಡಿದ್ದಾರೆ. ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಮ್ಮಲ್ಲಿ ಕಾರ್ಯ ಮಾಡಿದ್ದಾರೆ. ಹೋಗುವವರು ಬರುವವರು ಕೈ ಕಾಪಾಡಿದ್ದಾರೆ. ನಮ್ಮ ಪ್ರಯಾಸವನ್ನು ಸಫಲಗೊಳಿಸಿದ್ದಾರೆ. ಕುಟುಂಬ ಜೀವಿತವನ್ನು ಆಶೀರ್ವಾದ ಮಾಡಿದ್ದಾರೆ. ನಮ್ಮನ್ನು ಸಮಾಧಾನದಲ್ಲಿ ನಡೆಗೊಳಿಸಿದ್ದಾರೆ. ಕರ್ತನಿಗೆ ಹೃದಯ ಅಂತರಾಳದಿಂದ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನೆ, ನೀನು ಕಳೆದ ವರ್ಷದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಈ ಹೊಸ ವರ್ಷವನ್ನು ನಮ್ಮ ಜೀವನದಲ್ಲಿ ಕರ್ತನು ತನ್ನ ಕೃಪೆಯಿಂದ ನಮಗೆ ಕೊಟ್ಟಿದ್ದಾರೆ. ಇದು ನಾವು ನಮ್ಮ ಪ್ರಯತ್ನದಿಂದ ಪಡೆದುಕೊಂಡ ಆಶೀರ್ವಾದ ಅಲ್ಲ. ಕರ್ತನು ತಾನೇ ಈ ಹೊಸ ವರ್ಷ ಪ್ರಥಮ ದಿನ ದೇವರ ಈ ನೂತನ ವರ್ಷದಲ್ಲಿ ಆತನ ಸನ್ನಿಧಿಗೆ ಬರುವುದಕ್ಕೂ ನಮಗೆ ಕೃಪೆ ತೋರಿಸಿದ್ದಾರೆ. ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಕರ್ತನೆ, ಮಹೋನ್ನತನೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ನೀನು ನಮ್ಮ ಜೀವನದಲ್ಲಿ ದಯಪಾಲಿಸಿದ ಕಳೆದ ವರ್ಷಕ್ಕಾಗಿ ಸ್ತೋತ್ರ. 25ನೇ ವರ್ಷ ಪ್ರಾರಂಭ ಗಳಿಗೆಯಿಂದ ಹಿಡಿದು ಕೊನೆಯವರೆಗೆ ಅದ್ಭುತ ರೀತಿಯಲ್ಲಿ ನಡೆಸಿದೆಯಪ್ಪ. ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬಗಳನ್ನು ಹೆಸರಸಾಗಿ ಆಶೀರ್ವಾದ ಮಾಡಿದೆ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಹೊಸ ವರ್ಷ 2026 ವರ್ಷ ನಮ್ಮ ಜೀವನದಲ್ಲಿ ಒದಗಿಸಿಕೊಟ್ಟಿದೆಯೇ. ನನ್ನ ಕರುಣೆಗಾಗಿ ಸ್ತೋತ್ರ, ಕೃಪೆಗಾಗಿ ಸ್ತೋತ್ರಪ್ಪ. ಕರ್ತನೆ, ಈ ನೂತನ ವರ್ಷ ಕರ್ತನ ಪ್ರತಿಯೊಬ್ಬರಿಗೂ ಆಶೀರ್ವಾದವಾಗಿರುವಂತೆ ಕರ್ತನು ತಾನೇ ನೀನು ನೇಮಿಸಿರುವಂತ ಎಲ್ಲ ಸಂಗತಿಗಳನ್ನು ಈ ವರ್ಷದಲ್ಲಿ ನಾವು ಒಬ್ಬೊಬ್ಬರು ನಮ್ಮ ಜೀವನದಲ್ಲಿ ಅನುಭವಿಸುವಂತೆ ನೀನೇ ಕೃಪೆ ಮಾಡು. ಎಲ್ಲ ಮಹಿಮೆ ನಿಮಗೆ ಸಮರ್ಪಿಸ್ತೇವೆ. ನಿನ್ನ ಆಶೀರ್ವಾದದಿಂದ ಕರ್ತನೆ, ನಿನ್ನ ಆಶೀರ್ವಾದ ಹಸ್ತದಿಂದ ಈ ನೂತನ ವರ್ಷವನ್ನು ನಾವು ಪಡೆದುಕೊಂಡು ಪ್ರವೇಶ ಮಾಡುತ್ತಾ ಇದ್ದೇವೆ. ಆಶೀರ್ವದಿಸು. ಎಲ್ಲ ಮಹಿಮೆಗಳಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಯಮಾಡಿ ಕೂತ್ಕೊಳ್ಳೋಣ. ಹಾಗೆ ಕರ್ತನ ನಾಮವನ್ನು ನಾವು ಮಹಿಮೆಪಡಿಸಿ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನಕ್ಕೆ ಸಾಕ್ಷಿ ಮೊದಲನೇ ಹಾಡು. Thank you.
ಮತ್ತೊಂದು ಹಾಡನ್ನು ಹಾಡಿಕೊಳ್ಳೋಣ. ನಾನು ನೀವು ಆರಾಧಿಸುವಂಥ ದೇವರು ಸಿಂಹಾಸನರೂಢನಾಗಿದ್ದಾರೆ. ಹಲ್ಲೆಲೂಯಾ. ಆಗ ಆತನ ಎರಡನೇ ಬರುವಿಕೆಗೆ ಸಿದ್ಧರಾಗುವಂಥ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಹೊಸ ವರ್ಷವನ್ನು ಕೂಡಿಸಿಕೊಟ್ಟಿದ್ದಾರೆ. ಆದರೆ ಎಷ್ಟು ವರ್ಷ ಅದನ್ನು ಕೂಡಿಸಿಕೊಟ್ಟರೂ ಸಹ ನಮ್ಮ ಎದುರುನೋಡುವಿಕೆ ಒಂದೇ ಒಂದಾಗಿರಬೇಕು, ಅದು ಕ್ರಿಸ್ತನ ಎರಡನೇ ಬರುವಿಕೆ. ಹಲ್ಲೆಲೂಯಾ. ಆದ್ದರಿಂದ ಸಿದ್ಧರಾಗುವುದಕ್ಕಾಗಿ ಸ್ತೋತ್ರ ಸಿಂಹಾಸನರೂಢನಾದ ಯೇಸು ರಾಜ ಘನರಾಜ ಎಂಬ ಹಾಡನ್ನು ನಾವು ಹಾಡುತ್ತೇವೆ. Yes.
ಆತನು ರಾಜಾದಿ ರಾಜನಾಗಿ ಬಿಳಿ ಕುದುರೆ ಮೇಲೆ ಬರುವಂತವರಾಗಿದ್ದಾನೆ. ಆಮೇಲೆ ಕೋಟಾನುಕೋಟಿ ದೂತ ಸೈನ್ಯವು ಆತನೊಂದಿಗೆ ಬರಲಿಕ್ಕಿದೆ. ಆಮೇಲೆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆದರೆ ಜೀವಂತವರಾಗಿ ಇರುವಂತ ನಾವುಗಳು ಅಂತರಿಕ್ಷದಲ್ಲಿ ಕ್ಷಣ ಮಾತ್ರದಲ್ಲಿ ಮಾರ್ಪಾಡಲ್ಪಡುತ್ತೇವೆ. ಹಲ್ಲೆಲೂಯಾ. ಆತನಿಗೆ ಎದುರುಗೊಂಡು ಹೋಗುವುದಕ್ಕೆ ನಾವು ತಯಾರಾಗಬೇಕಾಗಿದೆ. ಎಲ್ಲರಾಗಿ ಎದುರಿಟ್ಟುಕೊಂಡವರಾಗಿ ಈ ಕೊನೆಯ ಚರಣ ಮತ್ತೊಂದು ಹೊತ್ತಿಗೆ ಹಾಡಿಕೊಳ್ಳೋಣ. ತುತ್ತೂರಿ ಶಬ್ದವು ಭಾವನೆಯಲ್ಲಿ ಉಳ್ಳಗಳು ರಾಜಾದಿ ರಾಜನಾಗಿ ನೀನು ಬರುವೆ ಸ್ವಾಮಿ. ಮೊದಲಿಗೆಯನ್ನು ಎದುರುಗೊಳ್ಳುವುದಕ್ಕೆ ನಾವು ಆಳಕ್ಕೆ ಶುದ್ಧ ಮಾಡಿ ಕಾದುವಂತ ಮನಸ್ಸನ್ನು ತಗೊಂಡು ದೇವರೇ ಅಂತ ಅರ್ಥಪೂರ್ವಕವಾಗಿ ನಾವು ಹಾಡಿಕೊಳ್ಳೋಣ. ತುತ್ತೂರಿ ಶಬ್ದವು ಆತನನ್ನು ಎದುರುಗೊಳ್ಳುವವರಾಗಿ ಹಾಗೆ ಈ ದಿನ ಆರಾಧನೆಗೆ ಆಶೀರ್ವಾದವಾಗಿ ಇರುವುದಕ್ಕಾಗಿ ಆರಿಸಲ್ಪಟ್ಟ ಕೀರ್ತನೆಗಳು 90ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಸಹೋದರ ಡೇವಿಡ್ ಓದಬೇಕಾಗಿತ್ತು. ಸಾಂಗ್ಸ್ 90 ಕೀರ್ತನೆಗಳು 90 ಉತ್ತರ ಪ್ರತ್ಯುತ್ತರವಾಗಿ ಓದಿ. ನೂತನ ವರ್ಷದ ನೂತನ ಆರಾಧನೆಗಾಗಿ ನಿಲ್ಲಿಸಲ್ಪಟ್ಟ ದೇವರ ವಾಕ್ಯದ ಭಾಗವು 90ನೇ ಕೀರ್ತನೆಯನ್ನು ಓದಿಕೊಂಡು ಕೃತಜ್ಞತಾಪೂರ್ವಕವಾಗಿ ಓದಿ ಕರ್ತನನ್ನು ಆರಾಧಿಸೋಣ. ಕರ್ತನೆ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೆ. ಮನುಷ್ಯರೇ ಸಾಯಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಸೇರಿಸುತ್ತೆ. ನೀನು ಮನುಷ್ಯರನ್ನು ಮಹಾದಿಂದ ಕರ್ಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರು. ಅವರು ಬತ್ತಾದಲ್ಲಿ ಚಿಗುರುವ ಹುಲ್ಲಿನಂತೆ ಇದ್ದಾರೆ. ಅದು ನಿನ್ನ ಕೋಪದಿಂದ ಇಲ್ಲವಾದವು, ನಿನ್ನ ರೌದ್ರದಿಂದ ತಲ್ಲಲ್ಗೊಂಡೆವು. ನಮ್ಮ ರೋಗಗಳನ್ನು ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ರೋಷದಿಂದ ನಮ್ಮ ಕಾಲಗಳ ಸಂದೋಹಿತು, ನಮ್ಮ ವರ್ಷಗಳು ನಿಟ್ಟುಸಿನಂತೆ ತೀರುವುದು. ನಮ್ಮ ಕಷ್ಟ ಸಂಕಟಗಳೇ ಅದರ ಆಧಾರ, ಅದು ಬೇಗನೆ ಕಲಿಸುತ್ತದೆ, ನಾವು ಆರಿರುತ್ತೇವೆ. ನಿನ್ನ ಕೋಪದ ಬಲವನ್ನು ದೈವಕ್ಕೆ ಕಾರಣವಾಗಿರ್ತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ನಮ್ಮ ಹೃದಯಗಳನ್ನು ಪಂಚಗಳನ್ನು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳಬೇಕು. ಯೆಹೋವನೇ ಮನಸ್ಸನ್ನು ಬೇರೆ ಮಾಡಿತ್ತು, ಎಷ್ಟರವರೆಗೆ ಕೋಪ ಮಾಡುವೆ? ನಿನ್ನ ಸೇವಕರ ಮೇಲೆ ಅಂತಃಕರಣವಿರಲಿ. ಉದಯದಲ್ಲಿ ನಿನ್ನ ಕೃಪೆಯನ್ನು ಸಂತೃಪ್ತಿಗೊಳಿಸು, ಆಗ ನಿಮ್ಮ ಮಾತುಗಳೆಲ್ಲ ಉಲ್ಲಾಸಿಸಿ ಹರ್ಷಿಸುವುದು. ನೀನು ನಮ್ಮನ್ನು ತಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ನನಗೆ ನೀನು ಬೋಧಿಸುವಂತ ಸಂಗತಿಗಳನ್ನು ನಾನು ಕಳೆದುಕೊಳ್ಳುವಂತೆ ನನಗೆ ಕೃಪೆ ತೋರಿಸುವುದು ಮೊದಲನೇದಾಗಿ ನಾವು ಎದುರು ನೋಡ್ತಾ ಇದ್ದೇವೆ.
ಅದರಲ್ಲಿ ಒಂದು 3 ಕಾರ್ಯಗಳು ಬಹಳ ಪ್ರಾಮುಖ್ಯ. ಪ್ರತಿ ವರ್ಷ ಬರ್ತದೆ, ನಮ್ಮ ಆಯುಸ್ಸು ಹೆಚ್ಚಾಗ್ತದೆ. ಆಯುಸ್ಸು ಹೆಚ್ಚಾಗುವಾಗಲೇ ನಮಗೆ ನೆನಪಿಗೆ ಬರಬೇಕು. ಏನು ನೆನಪಿಗೆ ಬರಬೇಕು? ಹೇಗೆ ಬರಬೇಕು? ಆಯುಸ್ಸು, ನಮ್ಮ ಆಯುಸ್ಸು ಹೆಚ್ಚಾಗ್ತಾ ಇದೆ. ವರ್ಷಗಳು ಪ್ರತಿ ವರ್ಷ ಬರ್ತಾ ಇದೆ. ಪ್ರತಿ ವರ್ಷ ನಮ್ಮ ಆಯುಸ್ಸು ಹೆಚ್ಚಾಗುವಾಗ ನಮಗೊಂದು ನೆನಪು ಬರಬೇಕು. ಏನು? ನನ್ನ ಆಯುಸ್ಸು ಸ್ವಲ್ಪ ನನ್ನ ಆಯುಸ್ಸು ಕಾಲ ಕಡಿಮೆ ಆಗುತ್ತಾ ಇದೆ. ವಯಸ್ಸು ಹೆಚ್ಚಾಗುವಾಗ ಆಯುಸ್ಸು ಏನಾಗ್ತದೆ? ಕಡಿಮೆ ಆಗಬೇಕಲ್ಲ. ಅದನ್ನು ಹೆಚ್ಚಿಸಲಿಕ್ಕೆ ಯಾರಿಗಾಗಲ್ಲ. ಒತ್ತಾಯ ಮಾಡಿ ಜಗದ ಕಟ್ಟಿ ಇಟ್ಟರೂ ಸಹ ನಿಂದಿರಲ್ಲ. ಹೌದಲ್ಲ? ದೇವರ ತಕ್ಕ ಸಮಯದಲ್ಲಿ ತೆಗಿತಾರೆ. ಆದರೆ ಅಲ್ಲಿವರೆಗೆ ಈ ಜೀವನದಲ್ಲಿ ಬದುಕುವಂತ ನಾವುಗಳು ದೇವರಲ್ಲಿ ಈ 3 ಸಂಗತಿಗಳು ಈ ವರ್ಷ ಪ್ರಾರಂಭದಲ್ಲಿಯೇ ಕೇಳಿಕೊಳ್ಳಬೇಕು. ಅದು ಮೊದಲನೇದಾಗಿ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. 12th verse. ನಮ್ಮ ದಿನಗಳು ಕೊಂಚವೇ ಎಂದು ಎನ್ನಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನವನ್ನು ನಾವು ಪಡೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಈ ಜ್ಞಾನ ನನಗೆ ಬೇಕು ದೇವರೇ. ನಮ್ಮ ದಿನಗಳು ಕೊಂಚವೇ. ಯಾರಿಗೆ ಮನಸ್ಸು ಬರಲ್ಲ? ಹೌದಲ್ಲ? ಮನಸ್ಸು ಬರ್ತದ ಕೊಂಚವಾಗಿರ್ಬೇಕಂತೆ. ಬಟ್ ಕೊಂಚ ಅಂದ್ರೆ ಇದರ ಅರ್ಥ ಅದಲ್ಲ. ಇದರ ಅರ್ಥ ಅದಲ್ಲ. ನಮ್ಮ ಎಲ್ಲರೂ ಒಂದೇ ಒಂದು ಎದುರು ನೋಡುವಿಕೆಯಲ್ಲಿ ಇದ್ದೇವೆ. ಅದು ಏನು? ನೀವು ಬೇರೆ ಬೇರೆ ಎದುರು ನೋಡುವಿಕೆಯಲ್ಲಿ ಇದ್ದಿರ್ಬೋದು. ಅಷ್ಟೇ. ನನಗೆಲ್ಲ ಒಂದೇ ಒಂದು ಕ್ರಿಸ್ತನ ಬರಲಿಕ್ಕೆ. ಹಲ್ಲೆಲೂಯಾ. ಬಂದರೆ ಯಾರೆಲ್ಲ ಹೋಗೋದಕ್ಕೆ ತಯಾರಿದ್ದೇವೆ. ಈ ಶ್ರದ್ಧೆ ಬಂದರೆ ಈಗ ನಾವು ಕೇಳಿದಂತೆ ಹೇಳ್ತಾ ಇದ್ದೇವೆ. ಹೌದಲ್ಲ? ನಿಜವಾಗಿ ಎಲ್ಲ ನಡೀತೀರಾ? ಮನೆಯಲ್ಲಿ ಹೇಳಿ ಬಿಟ್ಟು ಬಂದಿರಾ? ಎಸ್ ಸ್ವಾಮಿ, ನಾವು ಹೋಗಿ ತಗೊಂಡು ಬರ್ತೇನೆ ಅಂತ. ತಗೊಂಡು ಹೋಗೋವರೆಲ್ಲ ಟೈಮ್ ಇಲ್ಲ. ಎಣ್ಣೆ ತಗೊಳ್ಳಿಕ್ಕೆ ಹೋಗಿದವ್ರಿಗೆ ಗತಿ ಏನಾಯ್ತೆ? ಬಾಳ ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಇವತ್ತು ನಾವು ಒಂದು ಸಂಗತಿ ದೇವರಿಂದ ಕೇಳಿಕೊಳ್ಳಬೇಕು. ದೇವರೇ, ನಾನು ಈ ಲೋಕದಲ್ಲಿ ಜೀವನ ಮಾಡೋದಕ್ಕೆ ನನಗೆ ಜ್ಞಾನ ಬೇಕು. ಆ ಜ್ಞಾನ ಯಾವ ರೀತಿ ನಾನು ಹೊಂದಿಕೊಳ್ಳಬೇಕಂದ್ರೆ, ನನ್ನ ದಿನಗಳು ಕೊಂಚವೇ, ನಿನ್ನ ಬರುವಿಕೆ ಹತ್ತಿರ ಇದೆ. ನಾನು ಈ ಭೂಮಿಯಲ್ಲಿ ಬದುಕುವ ಕಾಲ ಕೊಂಚವೇ. ನಾನು ನಿನ್ನ ಸಂಗಡ ಬರುವುದಕ್ಕೆ ತಯಾರಾಗ್ತಾ ಇದ್ದೇನೆ ಎನ್ನುವಂತ ತಿಳುವಳಿಕೆ ನನಗೆ ಕೊಡು ದೇವರೇ. ಹಲ್ಲೆಲೂಯಾ. ಆಗ ಪ್ರತಿ ವರ್ಷ ಹೊಸ ವರ್ಷ ಬರುವಾಗೆಲ್ಲ ದೇವರ ಎದುರೋಡಿಕೆ, ದೇವರ ಬರುವಿಕೆಗೆ ಎದುರು ನೋಡುತ್ತಾ ಈ ಮಾತನ್ನು ಹೇಳಬೇಕು. ಹಲ್ಲೆಲೂಯಾ. ನನಗೆ ಬೋಧಿಸಿದಕ್ಕೆ ನನಗೆ ಕಲಿಸಿಕೊಡಪ್ಪ. ಈ ವರ್ಷ ನನಗೆ ಕಲಿಸಿಕೊಡು. ನಾನು ನನ್ನ ದಿನಗಳು ಕೊಂಚ. ನಿನ್ನ ಬರುವಿಕೆ ಹತ್ತಿರ ಇರುವಾಗ ನನ್ನ ದಿನಗಳು ಕೊಂಚವೇ. ನಿನ್ನ ಬರುವಿಕೆಗೆ ನಾನು ತಯಾರಾಗಬೇಕಂದ್ರೆ ನನ್ನ ದಿನಗಳು ಕೊಂಚ ಎಂಬುದನ್ನು ತಿಳಿದುಕೊಳ್ಳುವಂತ ಬುದ್ಧಿ, ವಿವೇಕ, ಜ್ಞಾನ ನನಗೆ ಕೊಡುತ್ತೇವೆ. ನೀನು ನನಗೆ ಕಲಿಸಿಕೊಡಪ್ಪ. ನಾವು ಲೋಕದ ಎಲ್ಲಾ ಕಾರ್ಯಗಳಲ್ಲಿ ಕಲಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಇದನ್ನು ಕಲಿಯುವುದಕ್ಕೆ ನಾವು ಪ್ರಯತ್ನ ಮಾಡುತ್ತಾ ಇಲ್ಲ. ಇದನ್ನು ಕಲಿಯುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವರು ಇವತ್ತು ಈ ವರ್ಷದ ಪ್ರಾರಂಭದಲ್ಲಿ ನೀವು ಯೋಚನೆ ಮಾಡಬಹುದು, ಯಾಕಪ್ಪ ಹಿಂದೂ ಮಾತಾಡ್ತಾರಂತೆ. ಆಶೀರ್ವಾದ ವರ್ಷ, ಆಶೀರ್ವಾದ, ದೊಡ್ಡ ಆಶೀರ್ವಾದ ದೇವರಿಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ನಮ್ಮನ್ನು ಸಿದ್ಧಪಡಿಸುವುದು ಅಗತ್ಯವಾಗಿದೆ. ಹಲ್ಲೆಲೂಯಾ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ದೇವರೇ, ನನ್ನ ದಿನಗಳು ಕೊಂಚ, ನಿನ್ನ ಬರುವಿಕೆ ಹತ್ತಿರ ಇರುವುದರಿಂದ, ನಾನು ನಿನ್ನನ್ನು ಎದುರು ನೋಡುವುದಕ್ಕೆ ಕೊಂಚ ಕಾಲವೇ ಇರುವುದರಿಂದ ನಾನು ಅದಕ್ಕೆ ತಕ್ಕ ರೀತಿಯಲ್ಲಿ ತಿಳಿದುಕೊಳ್ಳುವಂತ ಜ್ಞಾನ ನನಗೆ ಕೊಡು. ಹಲ್ಲೆಲೂಯಾ. ಇದು ಪ್ರಥಮ ಸಂಗತಿ, ಕರ್ತನಲ್ಲಿ ಕಲಿತುಕೊಳ್ಳಬೇಕಾದ ಕಾರ್ಯ. ಎರಡನೇದಾಗಿ 14ನೇ ವಾಕ್ಯ, 14th verse. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು. ನಿನ್ನ ಕೃಪೆಯಿಂದ ನಮ್ಮನ್ನು ಸಮೃದ್ಧಿಪಡಿಸು. ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವರು. ಎರಡನೇ ಸಂಗತಿ ಕರ್ತನಲ್ಲಿ ನಾವು ಕೇಳಿಕೊಳ್ಳತಕ್ಕದೇ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು
ಸಂತೃಪ್ತಿಪಡಿಸು. ಹಲ್ಲೆಲೂಯಾ. ಇದು ಎರಡನೇದಾಗಿ ದೇವರಲ್ಲಿ ಕೇಳತಕ್ಕ, ಹೊಸ ವರ್ಷದಲ್ಲಿ ಕೇಳತಕ್ಕ ಎರಡನೇ ಸಂಗತಿ. ಮೊದಲನೇದಾಗಿ ಜ್ಞಾನ, ನನ್ನ ಜೀವಿತ ಕುರಿತು ನಾನು ತಿಳಿದುಕೊಳ್ಳತಕ್ಕ ಜ್ಞಾನ. ಎರಡನೇದು, ಉದಯ ಕಾಲದಲ್ಲಿಯೇ ನಿನ್ನ ಕೃಪೆ ನನಗೆ ದಯಪಾಲಿಸು, ಅದರಿಂದ ನಾನು ಸಮೃದ್ಧಿಯಾಗಬೇಕು. ಹಲ್ಲೆಲೂಯಾ. ಇದು ಎರಡನೇ ಸಂಗತಿ, ಕರ್ತನಲ್ಲಿ ಕೇಳತಕ್ಕ ಎರಡನೇ ಕಾರ್ಯ. ಕೃಪೆ ಬೇಕು. ಕೃಪೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 143ನೇ ಕೀರ್ತನೆ 8ನೇ ವಾಕ್ಯ ಇದಕ್ಕೆ ಹೇಳ್ತಾ ಇದೆ. 143:8, Psalms 143:8. ಒತ್ತಾರೆ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ಒತ್ತಾರೆಯಲ್ಲಿ, ಬೆಳಗಿನ ಜಾವದಲ್ಲಿ ಒತ್ತಾರೆಯಲ್ಲಿ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ. ಆಗ ಪ್ರತಿದಿನ ಎದ್ದ ತಕ್ಷಣ ನಾವು ಕೇಳತಕ್ಕ ಒಂದು ಸಂಗತಿ ಯಾವುದೆಂದರೆ, ದೇವರೇ ಒತ್ತಾರೆಯಲ್ಲಿ ನಿನ್ನ ಕೃಪೆಯನ್ನು ನನಗೆ ಪ್ರಕಟಿಸು. ಆಮೇಲೆ ಇನ್ನೊಂದು ವಾಕ್ಯ ಇದೆ, 42ನೇ ಕೀರ್ತನೆ 8ನೇ ವಾಕ್ಯ, 42:8. 42:8 ಕೀರ್ತನೆ 42:8. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ಯೆಹೋವನು ಹಗಲಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು. ಇದೊಂದು ಸೈಕಲ್. ಹೇಗೆ ಬೆಳಗ್ಗೆ ಆತನ ಪ್ರೀತಿ ಅಂದ್ರೆ ಕೃಪೆ ನನಗೆ, ರಾತ್ರಿ ನಾನು ಆತನನ್ನು ಸ್ತುತಿಸಬೇಕು. ಹಲ್ಲೆಲೂಯಾ. ಈಗ ನಾನು ರಾತ್ರಿ ಸ್ತುತಿಸುವಾಗ ಬೆಳಗ್ಗೆ ನನಗೆ ಕೃಪೆ ಸಿಗ್ತದೆ. ಬೆಳಗ್ಗೆ ನಾನು ಕೃಪೆಯನ್ನು ಎದುರು ನೋಡುವಾಗ ರಾತ್ರಿ ನಾನು ಸ್ತೋತ್ರ ಮಾಡುವಂತ ಸೌಭಾಗ್ಯ ಸಿಗುತ್ತದೆ. ಹಲ್ಲೆಲೂಯಾ. ಒಂದು ಸೈಕಲ್ ನಮ್ಮ ಲೈಫ್ನಲ್ಲಿ. ಇದು ಎರಡಕ್ಕೂ ಬಹಳ ಪ್ರಾಮುಖ್ಯ. ಒಂದು ಆತನ ಕೃಪೆ, ಇನ್ನೊಂದು ನಾನು ಆತನನ್ನು ಕೀರ್ತಿಸುವುದು. ಹಲ್ಲೆಲೂಯಾ. ಇದು ಎರಡು ತಪ್ಪದೇ ಮಾಡುವುದಕ್ಕೆ ದೇವರೇ ಪ್ರತಿದಿನ ಬೆಳಗಿನ ಜಾವದಲ್ಲಿ ನಿನ್ನ ಕೃಪೆಯನ್ನು ನನಗೆ ಕೊಡುವುದಿದೆ. ಇದು ಎರಡನೇದಾಗಿ. ಮೂರನೇದಾಗಿ ಒಂದೇ ಒಂದು ಸಂಗತಿ, 15ನೇ ವಾಕ್ಯ, 15th verse. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಮೂರನೇದಾಗಿ, ದೇವರೇ ಈ ವರ್ಷ ಪ್ರತಿದಿನ ನನ್ನನ್ನು ಸಂತೋಷಪಡಿಸು. ಆಮೆನ್. ಈ ವರ್ಷ ಪ್ರತಿದಿನ ನನ್ನನ್ನು ಸಂತೋಷಪಡಿಸು. ಕಾರಣ, ಇಲ್ಲಿವರೆಗೆ ನೀವು ನಮ್ಮನ್ನು ಕುಗ್ಗಿಸಿದ ದಿನಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ, ಕಳೆದ ದಿನಮಾನಗಳಲ್ಲಿ, ಕಳೆದ ವರ್ಷಗಳಲ್ಲಿ ಏನೆಲ್ಲ ಕೇಡುಗಳು ಬಂದಿದೆಯೋ ಅದೆಲ್ಲ ದಾಟಿ ಬಂದಿದ್ದೇವೆ. ಕರ್ತನೇ, ಈ ವರ್ಷದಲ್ಲಾದರೂ ನಮ್ಮನ್ನು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಸಂತೋಷಪಡಿಸ್ತೇವೆ. ಹಲ್ಲೆಲೂಯಾ. ಮೂರು ಸಂಗತಿಗಳು ಬಹಳ ಪ್ರಾಮುಖ್ಯ. ಮೊದಲನೇದಾಗಿ ನಮಗೆ ಜ್ಞಾನವನ್ನು ದಯಪಾಲಿಸು. ಎರಡನೇದು, ಉದಯದಲ್ಲಿ ನಿನ್ನ ಕೃಪೆಯನ್ನು ನಮಗೆ ಪ್ರಕಟಿಸು, ಅದನ್ನು ಸಮೃದ್ಧಿಪಡಿಸು. ಮೂರನೇದು, ಈ ವರ್ಷವೆಲ್ಲ ಕಳೆದ ವರ್ಷಗಳಲ್ಲಿ ನಾವು ಅನುಭವಿಸಿದ ಕಷ್ಟಕ್ಕಿಂತ ಈ ವರ್ಷದಲ್ಲಿ ಪ್ರತಿದಿನ ನಮ್ಮನ್ನು ಸಂತೋಷಪಡಿಸಿದ್ದೇವೆ. ಹಲ್ಲೆಲೂಯಾ. ಪ್ರತಿದಿನ ಸಂತೋಷಪಡಿಸುವ ಬಹಳ ಪ್ರಾಮುಖ್ಯ. ಪ್ರತಿದಿನ ನಮ್ಮನ್ನು ಸಂತೋಷಪಡಿಸು. ಜ್ಞಾನ ಬೇಕು, ಕೃಪೆ ಬೇಕು, ಸಂತೋಷ ಬೇಕು. ಹಲ್ಲೆಲೂಯಾ. ಆದರೆ ಬಂದಿದ್ದೇವೆ, ಕರ್ತನಿಗೆ ಅರ್ಥಪೂರ್ವಕವಾಗಿ ನಾವು ಹೇಳೋಣ, ನನ್ನನ್ನು ಜ್ಞಾನವಂತರಾಗಿ ನಿನ್ನ ಕೃಪೆಯನ್ನು ಎದುರು ನಿಂತಿದ್ದೇನೆ. ಈ ವರ್ಷ ಪ್ರತಿದಿನ ನನ್ನನ್ನು ಸಂತೋಷಪಡಿಸು. ನಾವೆಲ್ಲ ಈ ನೂತನ ವರ್ಷದಲ್ಲಿ ಆತನನ್ನು ಆರಾಧನೆ ಮಾಡುವುದಕ್ಕಿಂತ ಮುಂಚೆ ನಮಗೆ ದಯಪಾಲಿಸಿದ ಮೂರು ಸಂಗತಿಗಳು ನಾವು ಕರ್ತನಲ್ಲಿ ಕೇಳಬೇಕು. ಕರ್ತನೆ, ನನಗೆ ಜ್ಞಾನವನ್ನು ಕಳಿಸಿಕೊಡು ದೇವರೇ. ಕರ್ತನೆ, ನಮ್ಮ ಜೀವಮಾನವೆಲ್ಲ ನಾವು ಉಲ್ಲಾಸದಿಂದ ಇರುವುದಕ್ಕೆ ಪ್ರತಿದಿನ ಮುಂಜಾನೆಯಲ್ಲಿ ನಿನ್ನ ಕೃಪೆಯನ್ನು ನನಗೆ ಒದಗಿಸಿಕೊಡು ದೇವರೇ. ಕಳೆದ ದಿನಮಾನಗಳಲ್ಲಿ, ವರ್ಷಗಳಲ್ಲಿ ನಾವು ಹೊಂದಿದ ಕಷ್ಟಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಈ ನೂತನ ವರ್ಷದಲ್ಲಿ ಪ್ರತಿದಿನ ಸಂತೋಷಪಡಿಸಪ್ಪ. ಥ್ಯಾಂಕ್ ಯು. ಇವತ್ತು ಸಂತೋಷವಾಗಿ ಬಂದಿದ್ದೇವೆ. ಈ ಸಂತೋಷಕ್ಕೆ ಕಾರಣ ನೀನೇ. ಕರ್ತನೆ, ಅರ್ಥಪೂರ್ವಕವಾಗಿ ಈ ಹಾಡನ್ನು ನಾವು ಹಾಡಿ
ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಸಂತೋಷಕ್ಕೆ ವರ್ಷಗಳು ನೀನು ನಮ್ಮ ಜೀವನದಲ್ಲಿ ಅನುಗ್ರಹ ಮಾಡಿ ಕೊಡುತ್ತಾ ಇದ್ದೀವಿ. ಕೊಡುವಾಗೆಲ್ಲ ನಾವು ನಿನ್ನ ಬರಲಿಕ್ಕೆ ಹತ್ತಿರ ಇರುವುದನ್ನು ನಾವು ಎದುರೋಡಿ ನಿಂತುಕೊಳ್ಳುವಂತ ಜ್ಞಾನವನ್ನು ನಮಗೆ ಕಳಿಸಿಕೊಡುತ್ತ ಕರ್ತನೇ. ಪ್ರತಿದಿನ ನಿನ್ನಲ್ಲಿ ಸಂತೋಷವಾಗಿರುವುದಕ್ಕೆ ಪ್ರತಿದಿನ ಬೆಳಗಿನಲ್ಲಿ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿದ್ದೇವೆ. ನಾವು ಯಾರ ಬಳಿಯಲ್ಲಿ ಹೋಗಿ ನಿಂತಿರ್ತೇವಪ್ಪ ಈ ಹೊಸ ವರ್ಷದಲ್ಲಿ ನಿನ್ನ ಬರುವಿಕೆ ಬಳಿಗೆ ಕರ್ತನೆ ಪ್ರತಿದಿನ ನಿನ್ನ ಕೃಪೆಯನ್ನು ನಾವು ಹೊಂದಿಕೊಳ್ಳುತ್ತೆ ನಮಗೆ ಕೃಪೆ ತೋರಿಸಿದ್ದೇವೆ. ಕಳೆದ ದಿನಮಾನಗಳಲ್ಲಿ ಕಳೆದ ವರ್ಷಗಳೆಲ್ಲ ಕರ್ತನೆ ಅನೇಕ ಇಕ್ಕಟ್ಟುಗಳ ನೋವು ಬೇರೆ ಎಲ್ಲ ಅನುಭವಿಸಿದಾಗ ಕಳೆದ ದಿನಗಳಲ್ಲಿ ಕಳೆದ ವರ್ಷಗಳಲ್ಲಿ ನಾವು ಅನುಭವಿಸಿದ ಕಷ್ಟಕ್ಕೆ ತಕ್ಕಂತೆ ಈ ನೂತನ ವರ್ಷ ಪ್ರತಿದಿನ ನಮ್ಮನ್ನು ಸಂತೋಷಪಡಿಸಪ್ಪ. ನೇದು ನೋಡಿ ನಿಂತಿದ್ದೇವಪ್ಪ. ನಮ್ಮ ಸಂತೋಷಕ್ಕೆ ಕಾರಣ ನೀನು ಮಾತ್ರವೇ ಅರ್ಥಪೂರ್ವಕವಾಗಿ ಹಾಕಿದ್ದೇವೆ. ನಿನ್ನ ಮನೆ ಹೊಕ್ಕೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ ನಮ್ಮ ಸಂತತಿಯಾಗಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸ.
ಎಲ್ಲ ಮಹಿಳೆಯರಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಾನೇ. ದಯಮಾಡಿ ಕೂತ್ಕೊಳ್ಳೋಣ. ವೇದ ಭಾಗವನ್ನು ಓದುವುದನ್ನು ಕೇಳೋಣ. ಆಲಿಸಲ್ಪಟ್ಟ ಪ್ರಥಮ ವೇದ ಭಾಗ 2ನೇ ಅರಸು 18ನೇ ಅಧ್ಯಾಯ 1ರಿಂದ 8 ವಚನಗಳು. ಸಹೋದರ ಬಸವರಾಜ್ ಅವರನ್ನು ಓದಬೇಕಾಗಿ ಕೇಳಿಕೊಳ್ತೇನೆ. 2 Kings ಚಾಪ್ಟರ್ 18 ವರ್ಸಸ್ 1 to 8. 2ನೇ ಅರಸು 18ನೇ ಅಧ್ಯಾಯ 1ರಿಂದ 8 ವಚನ. ಎರಡು ವರ್ಷಗಳು 18ನೇ ಅಧ್ಯಾಯ 1ರಿಂದ 8 ವಚನ. ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಹೋಶೇಯನ ಆಳ್ವಿಕೆಯ 3ನೇ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕೇರನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ. ಇವನು ಎಲ್ಲ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಟಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಗೊಂಡನು. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಇವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು. ಗಾಜಾ ಪ್ರಾಂತದವರೆಗೂ ವಾಸವಾಗಿದ್ದ ಫಿಲಿಸ್ಟಿಯರನ್ನು ಸೋಲಿಸಿ ಕಾವಲುಗಾರರ ಬುರುಜಿರುವ ಚಿಕ್ಕ ಹಳ್ಳಿ ಮೊದಲುಗೊಂಡು ಕೋಟೆ ಕೊತ್ತಲುಗಳ ಮಹಾನಗರದವರೆಗೂ ಎಲ್ಲಾ ಊರುಗಳನ್ನು ಹಾಳು ಮಾಡಿದನು. ದೇವರ ವಾಕ್ಯಗಳು ದೇವರಿಗೆ ಮಹಿಮೆ. 2ನೇ ಪಾಠಕ್ಕಾಗಿ ಆರಿಸಲ್ಪಟ್ಟ ವೇದಭಾಗ 1ನೇ ಕೊರಿಂಥಿಯ 3ನೇ ಅಧ್ಯಾಯ 5ರಿಂದ 17 ವಚನಗಳು. 1 Corinthians ಚಾಪ್ಟರ್ 3 ವರ್ಸಸ್ 5 to 17. ಹಾಗಾದರೆ ಅಪೊಸ್ತಲನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾಗಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸಿಯನ್ನು ನೆಟ್ಟೆನು, ಅಪೊಸ್ತಲನು ನೀರು ಒಯ್ದನು, ಆದರೆ ಬೆಳೆಸುತ್ತಾ ಬಂದವರು ದೇವರು. ಹೀಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ. ಆದರೂ ಪ್ರತಿಯೊಬ್ಬನಿಗೂ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರು ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದ್ದೇನೆ. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟಿತಾನೋ ಎಚ್ಚರವಾಗಿರಬೇಕು. ಹಾಗಿರುವ ಅಸ್ಥಿರವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿರವಾರವನ್ನಲ್ಲದೆ ಮತ್ತೊಂದು ಅಸ್ಥಿರವಾರವನ್ನು ಯಾರು ಹಾಕಲಾರದಷ್ಟೇ. ಆ ಅಸ್ಥಿರವಾರವಾದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಹಾಕು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನನ್ನು ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನನ್ನು ಕೆಲಸವೆಂಥದೋ ಆ ಬೆಂಕಿಯು ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನು ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆಯನ್ನು ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿ ಕೊಂಡವನ ಹಾಗಿರುವನು. ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಈ 2026ನೇ ವರ್ಷ ದೇವರು ನಮ್ಮನ್ನು ನಡೆಸಬೇಕಾಗಿ ನಾವೆಲ್ಲ ಎದ್ದು ನಿಂತು ಅರ್ಥಪೂರ್ವಕವಾಗಿ ಕುರುಬನಂತೆ ಮುಂದೆ ಹೋಗು
ನಮ್ಮ ದಿವ್ಯ ಕರ್ತನೆ, 2026ನೇ ವರ್ಷದಲ್ಲಿ ನೀನು ಕುರುಬನಾಗಿ ನಮ್ಮ ಮುಂದೆ ಹೋಗು ಕರ್ತನೆ ಅಂತ ಅರ್ಥಪೂರ್ವಕವಾಗಿ ಹಾಡನ್ನು ಹಾಡಿಕೊಳ್ಳೋಣ. ಭಾಗಕ್ಕಾಗಿ ನಾವೆಲ್ಲರೂ ಹಾಗೆ ನಿಂತುಕೊಂಡವರಾಗಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನದಿಂದ 21 ವಚನವರೆಗೆ ರಾಮ್ ಕುಮಾರ್ ಓದೋದಕ್ಕೆ ಕೇಳಿಕೊಳ್ತೇನೆ. Saint Luke chapter 2 verses from 15 to 21. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನದಿಂದ 21 ವಚನಗಳವರೆಗೆ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ
ಸುತ್ತ ಹಿಂತಿರುಗಿ ಹೋದನು. ದೇವರ ವಾಕ್ಯವಿದು ದೇವರಿಗೆ ಮಹಿಮೆಯಾದದ್ದು. ನಾವು ನಿಂತುಕೊಂಡವರಾಗಿ ನಮ್ಮ ವಿಶ್ವಾಸವನ್ನು ಅಪೊಸ್ತಲರ ವಿಶ್ವಾಸ ಅರಿಕೆ ಮೂಲಕ ಅರಿಕೆ ಮಾಡಿಕೊಳ್ಳೋಣ. ನಾವೆಲ್ಲ ಸೇರಿ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತರಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆದರೆ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಯ ಪಿಲಾತನ ಆಳ್ವಿಕೆಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೊಡೆಯಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನ ಮನೆಯಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆ ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಈ ನಂಬಿಕೆಯಲ್ಲಿ ನಾವು ದೃಢವಾಗಿರುತ್ತೆ. ಕರ್ತ ನಮಗೆ ಕೃಪೆ ಮಾಡಲಿ. ಆಮೆನ್. ದಯಮಾಡಿ ಕೂತ್ಕೊಳ್ಳೋಣ. ಕರ್ತ ನಮಗೆ ಮಹಿಮೆಯಾಗಲಿ. ವಿಶೇಷವಾಗಿ ಈ ನೂತನ ವರ್ಷ ದೇವರ ಅನುಗ್ರಹದಿಂದ ನಾವು ಪಡೆದುಕೊಂಡಿದ್ದೇವೆ. ನಮ್ಮ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ನೂತನ ವರ್ಷದ ಶುಭಾಶಯಗಳನ್ನು ಹೇಳಿಕೊಳ್ತೇನೆ. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಈಗ ಹೊಸ ವರ್ಷದ ದೇವರು ದಯಪಾಲಿಸಿದ ವಾಕ್ಯಕ್ಕಾಗಿ ಕರ್ತನೆ, ಈ ವರ್ಷದಲ್ಲಿ ನನ್ನ ಸಂಗಡ ನೀನು ಮಾತನಾಡುವಂಥ ಆಶೀರ್ವಾದ ಮಾತುಗಳನ್ನು ನಾನು ಗ್ರಹಿಸುವುದಕ್ಕೆ ನನಗೆ ಕೃಪೆ ತೋರಿಸಲು ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜಯ ಜಯ ಆರ್ಭಟಿಸೋಣ ಪುಣ್ಯ ಆತ್ಮನಿ. ಆನಂದವೇ ಜಯ ಜಯ ಆರ್ಭಟಿಸೋಣ
ಕಳೆದ ವರ್ಷಗಳು ಎಲ್ಲ ಕಷ್ಟ ಸಂಕಟದಿಂದ ನಮ್ಮನ್ನು ಕಾಯ್ದು ಕಾಪಾಡಿರಿ. ಭೋಜನ, ವಸ್ತ್ರ, ತಂದು ಸ್ನಾನ ಎಲ್ಲವನ್ನು ನಮಗೆ ದಯಪಾಲಿಸಿರಿ. ಬರವು, ಹಸಿ, ಗಡ್ಕ, ಪ್ರಾಣ ಅಪಾಯ, ವಿಪತ್ತು ಎಲ್ಲ ಸಂಕಟದಿಂದ ನಮ್ಮನ್ನು ಬಿಡುಗಡೆ ಮಾಡಿ ವಿಮೋಚಿಸಿರಿ. ರಕ್ಷಕನೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ. ಈ ನೂತನ ವರ್ಷದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಈ ನೂತನ ವರ್ಷ ನನಗೂ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರುವುದಕ್ಕಾಗಿ ನೀನು ದಯಪಾಲಿಸಿದ ಈ ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಳುವಂತೆ ಪರಿಶುದ್ಧಾತ್ಮನ ಕೃಪೆ ತೋರಿಸು. ಸ್ತುತಿ ಘನಮಾನವನ್ನು ನನಗೆ ಸಲ್ಲಿಸ್ತೇನೆ. ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ್ದೇನೆ. ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷ ಮೊದಲನೇ ದಿನದಲ್ಲಿಯೇ ನಿಮ್ಮನ್ನು ಪರೀಕ್ಷಿಸುವಂತ ಒಂದು ಸಮಯ ಬಂದುಬಿಟ್ಟಿದೆ. ನಿಮಗೊಂದು ಪರೀಕ್ಷೆ ಕೊಡಲೇಬೇಕಾಗಿದೆ. ನನಗೆ ಗೊತ್ತಿಲ್ಲ, ಆದರೆ ದೇವರ ಆತ್ಮನು ಮಧ್ಯರಾತ್ರಿಯಲ್ಲಿಯೂ ಸರಸ್ವತಿ ಸಭೆಯಲ್ಲಿಯೂ ಹಾಗೆ ಮಾತನಾಡಿದರು. ಈಗಲೂ ಸಹ ಅದೇ ವಾಕ್ಯವನ್ನೇ ದೇವರ ಆತ್ಮನು ಮಾತನಾಡುತ್ತಾ ಇದ್ದಾರೆ. ದೇವರು ಕೊಟ್ಟಿರುವಂತಹ ಈ ವರ್ಷದ ವಾಗ್ದಾನ ಯೆಶಾಯ ಪ್ರವಾದಿಯ ಗ್ರಂಥ 57ನೇ ಅಧ್ಯಾಯ 13ನೇ ವಚನದ ಹಿಂದಿನ ಭಾಗ. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಭಾಗ್ಯವಾಗಿ ಹೊಂದುವನು. ದೇವರು ಈ ವರ್ಷದಲ್ಲಿ ಕೊಟ್ಟಿರುವಂತ ಒಂದು ವಿಶೇಷವಾದ ಮಾತು, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಕ್ಟೋಬರ್ ತಿಂಗಳಲ್ಲಿ ನಾನು ದೇವರ ಸನ್ನಿಧಿಯಲ್ಲಿ ಹೊಸ ವರ್ಷಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದಾಗ, ದೇವರೇ 2026ನೇ ವರ್ಷದಲ್ಲಿ ನಾವು ಪ್ರವೇಶ ಮಾಡಲಿಕ್ಕಿದ್ದೇವೆ. ಅಕ್ಟೋಬರ್ ತಿಂಗಳಲ್ಲಿ ಅದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದಾಗ ದೇವರ ಆತ್ಮನು ನಾನು ಪ್ರಾರ್ಥನೆ ಮಾಡುತ್ತಿರುವಾಗಲೇ ಇಮ್ಮಿಡಿಯೇಟ್ ಆಗಿ ಕೆಲವು ವರ್ಷನ ಬಹಳ ಕಾಯ್ತಾ ಇರಬೇಕಾಗ್ತದೆ, ಬಹಳ ದಿನಗಳು ಕಾಯ್ತಾ ಇರ್ತಾರೆ ದೇವರ ಸನ್ನಿಧಾನದಲ್ಲಿ. ಕೆಲವು ಸಂದರ್ಭದಲ್ಲಿ ನನ್ನ ಶರೀರದಲ್ಲಿ ಬೆಳಗಿನಂತೆ ಬರ್ತದೆ. ಬೆಳಗಿನಂತೆ ಬಂದು ದೇವರ ಅದರ ಮೂಲಕ ವಾಕ್ಯವನ್ನು ನನಗೆ ಪ್ರಕಟಿಸುವನು. ಅನೇಕ ಸಾರಿ ಇದೆಲ್ಲ ನನ್ನ ಜೀವನದಲ್ಲಿ ಬಂದಿರುವಂತಹ ಅನುಭವಗಳು. ಆದರೆ ಈ ವರ್ಷ 26ನೇ ವರ್ಷ ನಾನು ಪ್ರಾರ್ಥನೆಗೆ ಕುರಿತ ಅದೇ ದಿನ ನಾನು ದೇವರ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡುತ್ತಿರುವಾಗಲೇ ದೇವರ ಆತ್ಮನು ಅದ್ಭುತವಾದ ಈ ಮಾತನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನನಗೊಂದು ನಂಬಿಕೆ ಇದೆ, ಈ ವರ್ಷ ಸರಳವಾಗಿ ಹೋಗುತ್ತದೆ. ಹಲ್ಲೆಲೂಯಾ. ಸಮಾಧಾನವಾಗಿ ಹೋಗುತ್ತದೆ. ಆಮೇಲೆ ನಾನು ಹೋರಾಡಿದೆ ಅಂದ್ರೆ ನನಗೆ ಗೊತ್ತಾಗ್ತದೆ ಈ ವರ್ಷ ಭಯಂಕರ ಹೋರಾಟ ಇದೆ ಅಂತ. 2019ನೇ ವರ್ಷ ಹಂಗೆ ಆಯಿತು, ಅದೇ ತರ ಹೋರಾಟ ಬಂದಿದೆ. ಹಲ್ಲೆಲೂಯಾ. ಭಯಂಕರ ಹೋರಾಟ. ಆಗ ಈ ವರ್ಷ ದೇವರ ಆತ್ಮನು ನನಗೆ ನುಡಿದ ಮಾತನ್ನು ಆತನು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ ಅಂತ ನಾನು ನಂಬುತ್ತೇನೆ. ಆಮೇಲೆ ಯಾಕಂದ್ರೆ ಇಷ್ಟು ವರ್ಷ ಕಾಲ ವಾಕ್ಯದಲ್ಲಿ ನನ್ನನ್ನು ನಡೆಸ್ತಾ ಬಂದಿದ್ದಾರೆ. ಆದ್ದರಿಂದ ನಂಬಿಕೆಯೊಂದಿಗೆ ಈ ವಾಕ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸುವನು. ಹಲ್ಲೆಲೂಯಾ. ದೇಶವನ್ನು ಅನುಭವಿಸಬೇಕು. ಈ ವರ್ಷ ದೇವರು ಹೇಳುತ್ತಾ ಇದ್ದಾರೆ, ಈ ಮಾತನ್ನು ನಂಬುವಂತ ನೀವು ಕರ್ತನಲ್ಲಿ ನಂಬಿಕೆ ಇಡುವುದಾದರೆ ನೀವು ದೇಶವನ್ನು ಅನುಭವಿಸುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗ ದೇಶವನ್ನು ಅನುಭವಿಸುವುದು ಹೇಗೆ ಅದು ದೇವರು ಒಂದು 12 ಮಾತುಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಮಾತು? ಇವರು ಏನು ಹೇಳಿದ್ದಾರೆ, ದೇವರನ್ನು ನಂಬುವುದು ಹೇಗೆ ಎಂಬುದು ಕುರಿತು 6 ಸಂಗತಿಗಳು ಮಾತಾಡಿದ್ದಾರೆ. 6 ಸಂಗತಿಗಳು ಅಂದರೆ 6 ಸಂಗತಿಗಳು ನಾವು ಮಾಡುವಾಗ ದೇವರು ಒಂದಕ್ಕೂ 2ರಷ್ಟು ಆಶೀರ್ವಾದವಾಗಿ 12 ಆಶೀರ್ವಾದ ನಮಗೆ ಕೊಡುವುದಕ್ಕೆ ಇಷ್ಟಪಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ನಿಮ್ಮ ತಾಳ್ಮೆಯನ್ನು ಶೋಧಿಸುವುದಕ್ಕೆ ನಾನು ಇಷ್ಟಪಟ್ಟಿಲ್ಲ, ವೇಗವಾಗಿ ಹೇಳುತ್ತೇನೆ.
ಬೇಗವಾಗಿ ಮೊದಲನೇದಾಗಿ 12 ಆಶೀರ್ವಾದಗಳು ನಾನು ರೆಫರೆನ್ಸ್ ಹೇಳ್ತೇನೆ, ನೀವು ಬರೆದುಕೊಳ್ಳ್ರಿ. ಆಮೇಲೆ ದೇವರ ಚಿತ್ತ ಇರುವಾಗ ಬರುವಂತ ತಿಂಗಳುಗಳಲ್ಲಿ ನಾವು ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಒಂದು ವರ್ಷದ 12 ಆಶೀರ್ವಾದ ದೇವರು ನನಗೆ ಕೊಟ್ಟಿಲ್ಲ, ನನಗೆ ಗ್ಯಾರಂಟಿ ಕೊಟ್ಟಿಲ್ಲ. ಒಂದು ವರ್ಷದ ಸಲ 12 ಆಶೀರ್ವಾದಗಳು ದೇವರು ನನಗೆ ಕೊಟ್ಟಿಲ್ಲ. ಈ ವರ್ಷ ನನಗೆ ಗೊತ್ತಿಲ್ಲ 12 ಮಾತುಗಳು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಇವತ್ತು ದೇವರು ದೇಶವನ್ನು ನಾವು ಅನುಭವಿಸುವುದು ಹೇಗೆ, ದೇಶವನ್ನು ಅನುಭವಿಸುವುದಕ್ಕೆ ದೇವರು ನಮಗಾಗಿ ಏನೆಲ್ಲ ಮಾಡುತ್ತಾ ಇದ್ದಾರೆ, ನಾವು ಎಂತ ಆಶೀರ್ವಾದ ಈ ದೇಶದಲ್ಲಿ ಹೊಂದಿಕೊಳ್ಳಲಿಕ್ಕೆ ಇದ್ದೇವೆ ಎಂಬುದರ ಕುರಿತು ದೇವರು ನಮಗೆ ತಂದಿರುವಂತ 12 ಸಂಗತಿಗಳು. ಮೊದಲನೇದಾಗಿ 2ನೇ ಅರಸು 18ನೇ ಅಧ್ಯಾಯ 5ನೇ ವಾಕ್ಯ. 2 Kings chapter 18 verse 5. 2ನೇ ಅರಸು 18:5. ಎಸೇಕಿಯ ಅರಸನ ವಿಷಯವಾಗಿ ದೇವರು ಈ ಮಾತನ್ನು ಹೇಳಿದ್ದಾರೆ. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನವಾದ ಅರಸನು ಯೆಹೂದ್ಯರಲ್ಲಿ ಇವನಿಗೆ ಸಮಾನವಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಹಲ್ಲೆಲೂಯಾ. ನೋಡಿ, ಸಾಲೋಮೋನಕ್ಕೆ ಹೇಳಿದರೆ ಅವನಕ್ಕಿಂತ ಜ್ಞಾನಿ ಈ ಭೂಲೋಕದಲ್ಲಿ ಯಾರು ಇಲ್ಲ ಅಂತ. ಆದರೆ ಇಲ್ಲಿ ಎಸೇಕಿಯಾ ಹಂಗೆ ಹೇಳಿಲ್ಲ. ಯೋಶುವಗೂ ಮಾತನ್ನು ಕೇಳಿದ ಪ್ರಕಾರ ನಾನು ಯಾರ ಮಾತನ್ನು ಕೇಳಿಲ್ಲ ಅಂತ ದೇವರು ಯೋಶುವಗೆ ಹೇಳಿದ್ದಾರೆ. ಬಟ್ ಇವನಿಗೆ ಹಂಗೆ ಹೇಳಿಲ್ಲ. ಯಹೂದ್ಯರಲ್ಲಿ, ಯಹೂದ ದೇಶದಲ್ಲಿ ಈ ಅರಸನು, ಇವನು ಕರ್ತನ ನಂಬಿಕೆಯಲ್ಲಿ ದೃಢವಾಗಿ ನಡೆದುಕೊಂಡವನಾಗಿದ್ದ ಕಾರಣ ಇವನಿಗೆ ಸಮಾನನು ಮುಂಚೆಯೂ ಇಲ್ಲ, ತರುವಾಯವೂ ಇಲ್ಲ. ಅಂದ್ರೆ ಯಹೂದ ದೇಶದಲ್ಲಿ ಇಲ್ಲ ಅಷ್ಟೇ, ಭಾರತ ದೇಶದಲ್ಲಿ ಯಹೂದ ದೇಶದಲ್ಲಿ ಇಲ್ಲಂತೆ ಇದೆಲ್ಲ ಭಾರತ ದೇಶದಲ್ಲಿ ಒಬ್ಬರು ಬಾಯಲ್ಲಿ ಅದು ಬರ್ತದಂದು ವಿಚಾರ ಮಾಡಿದೆ. ನಾ ಅಂತ ನಂಬಿಕೆಗೆ ಬರ್ತೇನಂತೆ, ಒಬ್ಬರು ಹೇಳಿದರೆ ದೇವರು ಹೇಳಿದ್ದಾರೆ. ಒಬ್ಬ ಮನುಷ್ಯನ ಕುರಿತು ಮಾತಾಡಿದ್ದಾರೆ. ಎಸೇಕಿಯ ಅವನ ದೇವರಲ್ಲಿ ಇಟ್ಟಿರುವಂತ ನಂಬಿಕೆಯಲ್ಲಿ ಅವನ ಮುಂಚೆ ಯಾರಿಲ್ಲ, ಅವನ ಹಿಂದೆ ಯಾರಿಲ್ಲ. ಆದರೆ ಇವತ್ತು ನನಗೆ ನಿಮಗೆ ಕರ್ತರು ಹೇಳ್ತಾ ಇದ್ದಾರೆ, ಅವನಕ್ಕಿಂತಲೂ ನಂಬಿಕೆಯಲ್ಲಿ ನಾವು ಶ್ರೇಷ್ಠರಾಗಬೇಕು. ಹಲ್ಲೆಲೂಯಾ, ಆಮೆನ್. ಸಾಧ್ಯವಾ? ಸಾಧ್ಯವಾ? ಬೈಬಲಿನಲ್ಲಿ ಬರೆದಿಲ್ಲ. ಅವನಿಗೆ ಯಹೂದ್ಯ ದೇಶದಲ್ಲಿ ಅಷ್ಟೇ ಇಲ್ಲದುಕೊಳ್ಳಲ್ಪಟ್ಟಿದೆ, ಭಾರತ ದೇಶದಲ್ಲಿ ಇಲ್ಲದುಕೊಳ್ಳಲ್ಪಟ್ಟಿದ್ದ ಇಲ್ಲ. ಭಾರತ ದೇಶದಲ್ಲಿ ಯಾರಿದ್ದೇವೆ? ನಾನು ನೀವೆಲ್ಲರಿದ್ದೇವೆ, ಹೌದಿಲ್ಲ? ಇರುವಂತ ನಾನು ನಿಮಗೆ ಹೇಳ್ತಾ ಇದ್ದಾರೆ, ಅವನಕ್ಕಿಂತಲೂ ನಾವು ನಂಬಿಕೆಯಲ್ಲಿ ಬರಬೇಕಾಗಿದೆ. ಹಲ್ಲೆಲೂಯಾ. ಸಾಧ್ಯವಾ ಇಲ್ಲವಾ? 100% ಸಾಧ್ಯ. ಸಾಧ್ಯ ಇದ್ದರೆ 12 ಆಶೀರ್ವಾದಗಳು ನಿಜ. ಆಮೆನ್, ಹಲ್ಲೆಲೂಯಾ. ಮೊದಲನೇ ಆಶೀರ್ವಾದ, ದೇಶವನ್ನು ಅನುಭವಿಸುವುದಕ್ಕೆ ದೇವರು ಅವನು ಕೊಟ್ಟಿರುವಂತ ಕಾರ್ಯ ಏನು? ಅದೇ ಅಧ್ಯಾಯ 7ನೇ ವಾಕ್ಯ ಓದಿಕೊಳ್ಳೋಣ. 2 Kings chapter 18 verse 7. ಯೆಹೋವನು ಇವನ ಸಂಗಡ ಇದ್ದುದರಿಂದ, ಮೊದಲನೇದಾಗಿ ದೇಶವನ್ನು ಅನುಭವಿಸುವುದಕ್ಕೆ ದೇವರು ತಾನೇ ಅವನ ಸಂಗಡ ಇದ್ದನು. ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಅವನ ಎಲ್ಲಾ ಕಾರ್ಯವು ಸಫಲವಾಯಿತು. ಹಲ್ಲೆಲೂಯಾ. ಎಲ್ಲಾ ಕಾರ್ಯವು ದೇವರು ಅವನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೆನ್. ದೇಶದಲ್ಲಿ ಇಲ್ಲಿವರೆಗೆ ನೀವು ಎಲ್ಲಿ ಹೋಗಿದ್ದೀರೋ ಹೋಗಿದ ಕಾರ್ಯ ಸಫಲವಾಗದೆ ಹೋಗಿರ್ಬೋದು, ಅನುಕೂಲತೆ ಇಲ್ಲದ ಸ್ಥಿತಿಗಳು ಬಂದಿರ್ಬೋದು. ಆದರೆ ಕರ್ತರು ಹೇಳುತ್ತಾ ಇದ್ದಾರೆ, ಈ ವರ್ಷದಲ್ಲಿ ಕರ್ತರಲ್ಲಿ ನಂಬಿಕೆ ಇಡುವಂತ ನಿಮಗೆ ಮೊದಲನೇದಾಗಿ ಕರ್ತರು ನಿಮ್ಮ ಸಂಗಡ ಇದ್ದು ನೀವು ಹೋಗುವಂತ ಕಾರ್ಯವನ್ನು, ಹೋಗುವಂತ ಸ್ಥಳಗಳಲ್ಲಿ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾರೆ. ಆಮೆನ್. ಇದು ಮೊದಲನೇ ಆಶೀರ್ವಾದ. ಹಲ್ಲೆಲೂಯಾ. ಎರಡನೇ ಆಶೀರ್ವಾದ, 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 36ನೇ ವಾಕ್ಯ. 2 Chronicles chapter 29 verse 36.
ಹೀಗೆ ಯೆಹೋವನ ಆಲಯದ ಸೇವಾ ಕ್ರಮವು ಪುನಃ ಸ್ಥಾಪಿತವಾಯಿತು. ಯಾರು ನೆನೆಸದೇ ಇರುವಲ್ಲಿ ದೇವರು ತಾನೇ ತನ್ನ ಪ್ರಜೆಗಳಿಗೋಸ್ಕರ ಈ ಕಾರ್ಯವನ್ನು ನೆರವೇರಿಸಿದ್ದರಿಂದ ಹಿಜ್ಕೀಯನು ಎಲ್ಲಾ ಜನರು ಸಂತೋಷಿಸಿದರು. ದೇವರು ತನ್ನ ಪ್ರಜೆಗಳಿಗಾಗಿ ಕಾರ್ಯವನ್ನು ಸಿದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ಎರಡನೇ ಆಶೀರ್ವಾದ, ದೇವರು ತಾನೇ ತನ್ನ ಪ್ರಜೆಗಳಿಗಾಗಿ ಎಲ್ಲಾ ಕಾರ್ಯಗಳನ್ನು ಸಿದ್ಧಕ್ಕೆ ತರುವಂತವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಮೊದಲನೇದಾಗಿ ನೀವು ಹೋಗುವಂತ ಸ್ಥಳಗಳಲ್ಲಿ ಎಲ್ಲವೂ ಅನುಕೂಲವಾಗುತ್ತದೆ ದೇವರ ಜೊತೆಯಲ್ಲಿ ಇರುವುದರ ಮೂಲಕ. ಎರಡನೇದಾಗಿ ದೇವರು ತಾನೇ ತನ್ನ ಜನರಿಗಾಗಿ ಎಲ್ಲವನ್ನು ಸಿದ್ಧ ಮಾಡುತ್ತಾರೆ. ಆಮೆನ್. ಇದು ಎರಡನೇ ಆಶೀರ್ವಾದ. ಮೂರನೇ ಆಶೀರ್ವಾದ ಅದೇ ಎರಡನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 21ನೇ ವಾಕ್ಯ. 2 Chronicles 32:21. ಯೆಹೋವನ ದೂತನನ್ನು ಕಳುಹಿಸಿ ಅಶ್ಶೂರದ ಅರಸನ ದಂಡನೆಯಿಂದ ಎಲ್ಲಾ ಶೂರನನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಮೂರನೇ ಸಂಗತಿ, ದೇವರು ತಾನೇ ನಾನು ನೀವು ಯುದ್ಧ ಮಾಡಬೇಕಾದ ಸ್ಥಳದಲ್ಲಿ ನಾನು ನೀವು ಯುದ್ಧ ಮಾಡದಂತೆ ನಮ್ಮ ಪರವಾಗಿ ದೇವದೂತರನ್ನು ಕಳಿಸಿ ನಮ್ಮ ವೈರಿಯನ್ನು ಯುದ್ಧ ಮಾಡಿ ಜಯಿಸುತ್ತಾರೆ. ಹಲ್ಲೆಲೂಯಾ. ಮೂರನೇದಾಗಿ ವೈರಿ ಸಂಹರಿಸಲ್ಪಡುವನು. ನಾವು ದೇಶವನ್ನು ಅನುಭವಿಸುವುದಕ್ಕೆ ದೇವರು ನಮ್ಮ ಎದುರಾಗಿ ಇರುವಂತಹ ಎಲ್ಲ ವೈರಿಯನ್ನು ಆತನೇ ತನ್ನ ದೂತರನ್ನು ಕಳಿಸಿ ಸಂಹರಿಸುವಂತವನಾಗಿದ್ದಾನೆ. ಆಮೆನ್. ಮೂರು ಆಶೀರ್ವಾದ. ನಾಲ್ಕನೇದ ಅದೇ ಪೂರ್ವಕಾಲ ವೃತ್ತಾಂತ 32:23. ಅನೇಕರು ಯೆಹೋವನಿಗೋಸ್ಕರ ಕಾಣಿಕೆಗಳನ್ನು, ಯೆಹೂದರ ಅರಸನಾದ ಹಿಜ್ಕೀಯನಿಗೋಸ್ಕರ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಬಂದರು. ಅಂದಿನಿಂದ ಎಲ್ಲಾ ಜನಾಂಗಗಳವರು ಹಿಜ್ಕೀಯನನ್ನು ಬಹು ದೊಡ್ಡವನೆಂದು ಎಣಿಸುತ್ತಿದ್ದರು. ಜನರು ಎಸೇಕೇಲನನ್ನು ದೊಡ್ಡವರಂತೆ ಎನಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾಲ್ಕನೇ ಆಶೀರ್ವಾದ ಏನು? ನಿಮ್ಮನ್ನು ನೋಡುವಂತ ಜನರು ನಿಮ್ಮನ್ನು ದೊಡ್ಡವರಂತೆ ಎನಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಲ್ಕನೇ ಆಶೀರ್ವಾದ ಏನು ಗೊತ್ತಾ? ದೇವರು ತಾನೇ ಜನರು ಎಲ್ಲರೂ ನಿಮ್ಮನ್ನು ದೊಡ್ಡವರಂತೆ ಎನಿಸುವ ರೀತಿಯಲ್ಲಿ ದೇವರು ರಚಿಸುತ್ತಾರೆ. ಹಲ್ಲೆಲೂಯಾ. ಇಲ್ಲಿವರೆಗೆ ನೋಡಿರ್ಬೋದು, ನಿಮ್ಮನ್ನು ಸಾಮಾನ್ಯರಾಗಿ ನೋಡಿರ್ಬೋದು. ಈ ವರ್ಷ ಕರ್ತನು ಹೇಳ್ತಾ ಇದ್ದಾರೆ, ದೇಶವನ್ನು ಅನುಭವಿಸುವಂತ ನನ್ನ ಮಕ್ಕಳನ್ನು ಜನರು ನೋಡುವಾಗ ಇವರು ದೊಡ್ಡವರಂತೆ ಹೇಳ್ತಾರೆ. ಹಲ್ಲೆಲೂಯಾ. ಕೆಲಸ ಮಾಡುವಂತ ಸ್ಥಳದಲ್ಲಿ ನೋಡುವಂತ ಜನರು ಇವರು ದೊಡ್ಡವರಂತೆ ಹೇಳ್ತಾರೆ. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳಿಗೆ ನೀವು ದೊಡ್ಡವರಾಗಿ ಕಾಣಿಸ್ತಾರೆ. ಆಮೆನ್. ಐದನೇ ಆಶೀರ್ವಾದ ಯಾವುದು? ಓದಿಕೊಳ್ಳೋಣ. ಅದೇ 32ನೇ 24ನೇ ವಾಕ್ಯ. 2 Chronicles 32:24. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಅವನು ದೇವರನ್ನು ಪ್ರಾರ್ಥಿಸಲು ಆತನು ಸದುತ್ತರವನ್ನು ದಯಪಾಲಿಸಿ ಅವನಿಗೆ ಒಂದು ಗುರುತನ್ನು ಅನುಗ್ರಹಿಸಿದನು. ಇಲ್ಲಿ ನಾವು ನೋಡುತ್ತೇವೆ ಐದನೇ ಆಶೀರ್ವಾದ, ದೇಶವನ್ನು ಅನುಭವಿಸುವವರಿಗೆ ನಮ್ಮ ಶರೀರದಲ್ಲಿ ಆರೋಗ್ಯ ಬೇಕಾಗಿದೆ. ಹಲ್ಲೆಲೂಯಾ. ದೇವರ ಆರೋಗ್ಯವನ್ನು ಕೊಡ್ತಾರೆ. ಆಮೆನ್. ಹಲ್ಲೆಲೂಯಾ. ಆರೋಗ್ಯ ಬೇಕೇ ಬೇಡವಾ? ಎಲ್ಲವನ್ನು ಅನುಭವಿಸಬೇಕಂದ್ರೆ ಆರೋಗ್ಯ ಬೇಕು, ಹೌದಿಲ್ಲ? ಈ ವರ್ಷ ಕರ್ತರು ಹೇಳಿದ್ದಾರೆ, ನಾನು ಆರೋಗ್ಯವನ್ನು ಕೊಡ್ತೇನೆ. ಆಮೆನ್. ಹಲ್ಲೆಲೂಯಾ. ಎಲ್ಲವನ್ನು ಅನುಭವಿಸುವುದಕ್ಕೆ ದೇಹದಲ್ಲಿ ಆರೋಗ್ಯ ಬೇಕಾಗಿದೆ. ಆದ್ದರಿಂದ ಕರ್ತರು ಹೇಳ್ತಾ ಇದ್ದಾರೆ, ಎಸೇಕೇಲನ ಜೀವನದಲ್ಲಿ ನಾನು ಆರೋಗ್ಯವನ್ನು ನೀಡಿದ ಪ್ರಕಾರ ನನ್ನ ಜನರ ಜೀವನದಲ್ಲಿ ಆರೋಗ್ಯವನ್ನು ಅನುಗ್ರಹ ಮಾಡುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಆರೋಗ್ಯ ಬೇಕು, ದೇವರು ಆರೋಗ್ಯ ಕೊಡ್ತಾರೆ. ಬಲಹೀನತೆಯಲ್ಲಿ ದೇವರ ಬಲ ಪರಿಪೂರ್ಣವಾಗಿ ಬರುತ್ತದೆ ಈ ವರ್ಷ. ಆಮೆನ್. ಹಲ್ಲೆಲೂಯಾ. ಎಂತ ನೋವು, ಎಷ್ಟು ನೋವು ಇದ್ರೂ ಪರವಾಗಿಲ್ಲ, ಅದೆಲ್ಲವನ್ನು ದಾಟಿ ದೇವರು ಆರೋಗ್ಯ ಕೊಡ್ತಾರೆ. ಹಲ್ಲೆಲೂಯಾ. ಎಂತ ಪರಿ ರೋಗ ಬಂದಿದೆ ಅವನಿಗೆ? ಮರಣಕರವಾದ ರೋಗ. ಅವನಿಗೆ ಎಂತ ರೋಗ? ಮರಣಕರವಾದ ರೋಗ. ಆದರೆ ದೇವರು ಅವನಿಗೆ ಏನು ಹೇಳಿದ್ದಾರೆ? ನಾನು ನಿನಗೊಂದು ಗುರುತನ್ನು ಕೊಡುತ್ತೇನೆ, ನಾನೊಂದು ಗುರುತನ್ನು ಕೊಡುತ್ತೇನೆ. ಎಂತ ರೋಗವಾಗಿದ್ದರೂ ಸಹ ನಾನು ನಿನಗೆ ವಾಸಿ ಮಾಡುತ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರು ಈ ವರ್ಷದಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ಆರೋಗ್ಯವನ್ನು ನಾನು ಅನುಗ್ರಹಿಸಿ. ಆಮೆನ್.
ಆರನೇದಾಗಿ ಕರ್ತನು ಹೇಳಿದ ಒಂದು ಮಾತು 32ನೇ 26ನೇ ವಾಕ್ಯ, 2 Chronicles 32:26. ಹಿಜ್ಕೀಯನು ಹಾ. ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ಅವನ ಜೀವಮಾನದಲ್ಲಿ ಯೆಹೋವನ ಕೋಪವು ಅವನ ಮೇಲೆ ಬರಲಿಲ್ಲ. ಆರನೇ ಸಂಗತಿ, ದೇವರ ಕೋಪ ನಮ್ಮ ಮೇಲೆ ಬರುವುದಿಲ್ಲ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೋಪ ಬಂದಿದ್ದಂದ್ರೆ 19-20 ಗೊತ್ತಿಲ್ಲ, ಗೊತ್ತಾಯಿಲ್ಲ. 2019-20 ದೇವರ ಕೋಪ ದೇಶದ ಮೇಲೆ ಬಂದಾಗ ಏನು ಆಯ್ತು ನಮ್ಮೆಲ್ಲರೂ ಗೊತ್ತಿದೆವಾ? ಗೊತ್ತಿದೆವಾ? ಈಗ ದೇವರಿಗೆ ಎಷ್ಟು ಸ್ತೋತ್ರ ಹೇಳಬೇಕು. ದೇವರು ಹೇಳ್ತಾ ಇದ್ದಾರೆ, ನನ್ನ ಕೋಪ ನನ್ನ ಜನರ ಮೇಲೆ ಬರುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಕೋಪ ನಮ್ಮ ಮೇಲೆ ಬರುವುದಿಲ್ಲ. ಇದು ಆಶೀರ್ವಾದ. ಏಳನೇ ಆಶೀರ್ವಾದ 32ನೇ 27ನೇ ವಾಕ್ಯ, 2 Chronicles 32:27. ಹಿಜ್ಕೀಯನಿಗೆ ಹಾ. ಅತ್ಯಧಿಕವಾದ ಧನ ಘನತೆಗಳು ಒದಗಿದವು. ಈಗ ನೋಡ್ರಿ, ಘನತೆಯನ್ನು ದೇವರು ಕೊಡುವಂತವರಾಗಿದ್ದಾರೆ. ಆಮೇಲೆ ದೇಶವನ್ನು ಅನುಭವಿಸುವ ನಮಗೆ ಘನತೆಯನ್ನು ದೇವರು ಕೊಡ್ತಾರೆ, ಘನತೆ ಕೊಡ್ತಾರೆ. 8ನೇ ಆಶೀರ್ವಾದ, ಅದೇ 27ನೇ ವಾಕ್ಯ ಕಂಟಿನ್ಯೂ ಓದೋಣ. ಅವನು ಬೆಳ್ಳಿ, ಬಂಗಾರ, ರತ್ನ, ಪರಿಮಳ ದ್ರವ್ಯ, ಗುರಾಣಿ ಮುಂತಾದ ಶ್ರೇಷ್ಠ ಆಯುಧ ಇವುಗಳನ್ನು ಇಡುವುದಕ್ಕೋಸ್ಕರ ಭಂಡಾರಗಳನ್ನು, ಧಾನ್ಯ, ದ್ರಾಕ್ಷಾರಸ, ಮೊದಲನೇದಾಗಿ ಭಂಡಾರವನ್ನು ಸಿದ್ಧ ಮಾಡಿದ್ದಾನೆ. ಯಾವುದಕ್ಕೋಸ್ಕರ? ಬೆಳ್ಳಿ, ಬಂಗಾರ, ರತ್ನಗಳು, ಎಲ್ಲ ಆಯುಧಗಳನ್ನು ಇಡುವುದಕ್ಕೆ ಭಂಡಾರಗಳನ್ನು ಸಿದ್ಧ ಮಾಡಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ 2:8 ಬೆಳ್ಳಿ ಬಂಗಾರವೆಲ್ಲ ನನ್ನದೇ ಎಂದು ದೇವರು ಹೇಳಿದ್ದಾರೆ. ಯಾರದೇ? ಅವರದೇ. ಅವರಿಂದ ನಾವು ಹೊರಡಿಕೊಡ್ತೇವೆ. ಹಲ್ಲೆಲೂಯಾ. ನಿಮ್ಮ ಗ್ರಹಿಕೆಗೆ ಮೀರಿ ದೇವರ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಈಗ ನೋಡಿ, ಎಸೇಕಿಯನಿಗೆ ಆತನು ಕೊಟ್ಟಿರುವಂತ ವಿಶೇಷವಾದ ಆಶೀರ್ವಾದ, ಅವನು ಕೊಟ್ಟಿರುವಂತ ಬೆಳ್ಳಿ, ಬಂಗಾರ, ರತ್ನ, ಆಯುಧ ಎಲ್ಲವನ್ನು ಇಡುವುದಕ್ಕೆ ಭಂಡಾರವನ್ನು ಸಿದ್ಧ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. 9ನೇ ಅದೇ 20 ಕಂಟಿನ್ಯೂ ಓದಿದ್ರೆ ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ಉಗ್ರಾಣಗಳನ್ನು, ಆಯಾ ಜಾತಿಯ ಪಶುಗಳಿಗೋಸ್ಕರ ಕೊಟ್ಟಿಗೆಗಳನ್ನು, ಆಡು ಕುರಿಗಳಿಗೋಸ್ಕರ ಅಟ್ಟಿಗಳನ್ನು ಸಿದ್ಧ ಮಾಡಿಸಿಕೊಂಡರು. ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಈ 3 ಆಶೀರ್ವಾದ. ಹಲ್ಲೆಲೂಯಾ. ಧಾನ್ಯ ಅಂದ್ರೆ ಯಾವುದಕ್ಕೆ? ಶಾರೀರಿಕ ಆಶೀರ್ವಾದ, ಊಟಕ್ಕೆ ಬೇಕಿಲ್ಲ, ಬೇಕಾ ಬೇಡ, ಅದು ಕೊಡ್ತಾರೆ. ದ್ರಾಕ್ಷರಸ ಏನು ಗೊತ್ತಾ? ದ್ರಾಕ್ಷರಸ ಗಾಯಗಟ್ಟುವುದು. ಆಮೇಲೆ ನಿಮ್ಮ ಮುರಿದ ಮನಸ್ಸನ್ನು ಗಾಯಗಟ್ಟುವುದಕ್ಕೆ ಕರ್ತರು ತಯಾರಾಗಿದ್ದಾರೆ. ಹಲ್ಲೆಲೂಯಾ. ಇಷ್ಟು ವರ್ಷ ನೀವು ಏನು ಮುರಿದು ಹೋಗದ ಮನಸ್ಸಿನಿಂದ ಇದ್ದೀರಾ, ಯಾರೆಲ್ಲ ನಿಮ್ಮನ್ನು ಗಾಯಪಡಿಸಿದರು, ಕರ್ತರು ತಾನೇ ಈ ವರ್ಷ ನಿಮ್ಮ ಮುರಿದ ಮನಸ್ಸನ್ನು ಗಾಯ ಕಟ್ಟುತ್ತಾರೆ. ಆಮೇಲೆ ಎಲ್ಲರಿಗೂ ರೆಫರೆನ್ಸ್ ಇದೆ, ಎಲ್ಲರಿಗೂ ರೆಫರೆನ್ಸ್ ಇದೆ. ನಾನೀಗ ಮಾತಾಡಿದಂತೆ ಇವತ್ತು 3 ಗಂಟೆಗೆ ಆರಾಧನೆ ನಡೀತದೆ. ಅದಕ್ಕೆ ನಾನು ನಿಮ್ಮನ್ನು ಬಿಡಲ್ಲ, ಬೇಗವಾಗಿ ಮುಗಿಸ್ತೇನೆ. ರೆಫರೆನ್ಸ್ ಹೇಳಿದ ಅದಕ್ಕೆ ಬೇಗವಾಗಿ ಹೇಳ್ತೇನೆ. 3ನೇದಾಗಿ ಎಣ್ಣೆ. ಎಣ್ಣೆ ಎಣ್ಣೆ ಅಂದ್ರೆ ಮುಖಕ್ಕೆ ಕಾಂತಿಯನ್ನು ತರುವಂಥದ್ದು. ಹಲ್ಲೆಲೂಯಾ. ನಮ್ಮ ಮುಖ ಸೋತು ಹೋಗುವಂತೆ ಕರ್ತನು ಯಾವ ಕಾಲದಲ್ಲಿ ಇಡುವುದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ವರ್ಷ ನೀವು ಸೋತು ಹೋಗಿ ಇರುವುದನ್ನು ಕರ್ತನು ಎಂದಿಗೂ ನೋಡುವುದೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಮುಖ ಕಾಂತಿಯನ್ನು ತರುವಂತ ದೇವರು. 10ನೇ ಅಧ್ಯಾಯ 10ನೇ ವಾಕ್ಯ, ಅದೇ 28 ಮೃಗಜೀವಗಳು. ಆಯಾ ಜಾತಿಯ ಪಶುಗಳಿಗೋಸ್ಕರ ಕೊಟ್ಟಿಗೆಗಳನ್ನು, ಆಡು ಕುರಿಗಳಿಗೋಸ್ಕರ ಅಟ್ಟಿಗಳನ್ನು ಸಿದ್ಧ ಮಾಡಿಸಿಕೊಂಡರು. ಕೊಟ್ಟಿಗೆಗಳನ್ನು, ಹಟ್ಟಿಗಳನ್ನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಅಂದರೆ ಈ ಲೋಕದಲ್ಲಿ ನಮಗೆ ಯಾರ ಮನೆಯಲ್ಲೆಲ್ಲ ಕುರಿ ಇದೆ? ಕುರಿ ದನಗಳು ಯಾರ ಮನೆಯಲ್ಲಿ ಇದೆ? ಒಂದು, ಒಬ್ಬರೇ ಕೈ ಇರ್ತಾರೆ. 2, 3 ಇದೆ. ಈಗ ಎಷ್ಟಿದೆ? ಒಂದೇ ಇಲ್ಲಿ ಎಲ್ಲ ಡಬಲ್ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಕಟ್ಟಬೇಕಾ? ಕೊಟ್ಟಿಗೆ ಕಟ್ಟಬೇಕು. ಸುಮ್ಮನೆ ಒಂದಕ್ಕೋಸ್ಕರ ನೀವು ಕಟ್ಟಬೇಕಂತ ಅವಶ್ಯ ಇಲ್ಲ. ಡಬಲ್ ಆಗಿ ಆಶೀರ್ವಾದ ಕೊಡ್ತಾರೆ. ಹಲ್ಲೆಲೂಯಾ. ಈಗ ಇಲ್ಲದವರಿಗೆ ಏನು? ಎಲ್ಲಿ ಯಾವುದು ಇಲ್ಲವೋ ಇಲ್ಲದವರನ್ನು ಇರುವ ಹಾಗೆ ಕರೆಯುವ ದೇವರು. ಹಲ್ಲೆಲೂಯಾ. ನೋಡಿ, ಅಬ್ರಹಾಂ ತಂದೆ ಮನೆಯಲ್ಲಿ ಎಲ್ಲ ಬಿಟ್ಟು ಬಂದಿದ್ದಾನೆ. ಕುರಿ, ದನ, ಆಡು, ಏನೇನಿತ್ತು ಎಲ್ಲ ಬಿಟ್ಟು ಬಂದಿದ್ದಾರೆ. ಇಲ್ಲಿ ಬಂದ ಮೇಲೆ ಏನಾಯ್ತು? ತಿರುಗಿ ಎಲ್ಲ ಅವಳದ ಸಿದ್ಧ ಇರ್ತದೆ.
ಹಲ್ಲೆಲೂಯ. ಇಲ್ಲದ ರೀತಿಯಲ್ಲಿ ಇರುವವನು ದೇವರು ನಿಮಗೆ ಎಲ್ಲವನ್ನು ಒದಗಿಸಿಕೊಳ್ಳುವುದಿಲ್ಲ. ಹನ್ನೊಂದನೇ ವಾಕ್ಯ 29th verse. ಇದಲ್ಲದೆ ಪಟ್ಟಣಗಳನ್ನು ಕಟ್ಟಿಸಿ ದನ ಕುರಿಗಳ ದೊಡ್ಡ ಹಿಂಡುಗಳನ್ನು ಸಂಪಾದಿಸಿಕೊಂಡನು. ದೇವರು ಅವನಿಗೆ ಕೊಟ್ಟ ಸಂಪತ್ತು ಅಪರಿಮಿತವಾದದ್ದು. ಹಲ್ಲೆಲೂಯ. ಒಂದು ಕಾರ್ಯ ಮಾತ್ರ ತಿಳ್ಕೊಂಡ್ರಿ, ಮನುಷ್ಯನು ಯಾರು ನಿಮಗೂ ಕೊಟ್ಟು ನಿಮಗೆ ತೃಪ್ತಿ ಆಗಬಾರದು. ಮನುಷ್ಯನು ನಿಮಗೂ ಕೊಟ್ಟು ತೃಪ್ತಿ ಆಗಬಾರದು. ನಿಮಗೆ ಯಾರು ಕೊಡಬೇಕು? ಯಾಕೆ ದೇವರು ತಾನೇ ಕೊಟ್ಟಿದ್ದಾರೆ. ಆ ತಂದೆ ಏನಿಲ್ಲ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ. ಆ ತಂದೆ ಗತಿ ಏನು ಗೊತ್ತಾ? ಆಕಾಶ ಅರಸನು ದೇವರಿಂದ ಗುರುತನ್ನು ಪಡೆದುಕೊಂಡವನು ಆಕಾಶ. ಏನು ಗುರುತು ಪಡೆದುಕೊಂಡನು? ಇಮ್ಮಾನುವೇಲಿಂದ ಗುರುತು ಪಡೆದುಕೊಂಡ ಆಕಾಶನು ಎಲ್ಲವನ್ನೂ ಕಳ್ಕೊಂಡು ಬಿಟ್ಟಿದ್ದಾನೆ. ಕಾರಣ ಏನು? ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿ 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 ಎಲ್ಲವನ್ನು ಕಳ್ಕೊಂಡು ಕೊನೆಗೆ ಅವನಿಗೆ ಅರಸರುಗಳನ್ನು ಸಮಾಧಿ ಮಾಡುವಂತ ಸ್ಥಳಕ್ಕೂ ಸಹ ಸಿಕ್ಕಲಿಲ್ಲ. ನೋಡ್ರಿ, ಎಲ್ಲ ರಾಜರನ್ನು ಎಲ್ಲ ಅರಸರನ್ನು ಸಮಾಧಿ ಮಾಡುವುದಕ್ಕೆ ಆ ಕಾಲದಲ್ಲಿ ಸ್ಥಳ ಇತ್ತು. ಆ ಸ್ಥಳದಲ್ಲಿಯೂ ಸಹ ಇವನ ತಂದೆ ಹೋಗಿ ಸೇರಲಿಕ್ಕೆ ಆಗಲಿಲ್ಲ. ಹೊರಗೆ ಹಾಕಿದ್ದಾರೆ. ಆದರೆ ಎಲ್ಲವನ್ನು ಕಳಕೊಂಡ ಆಕಾಶದ ಮಗನಿಗೆ ದೇವರು ತಾನೇ ಆಸ್ತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಪಿತೃಗಳ ಆಸ್ತಿ ಹೋಗಿರ್ಬೋದು, ಪರವಾಗಿಲ್ಲ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅವನು ಎಲ್ಲವನ್ನು ಕಳ್ಕೊಂಡಿರ್ಬೋದೆ. ಅವ್ರು ಏನಾದ್ರು ಹೇಳಿ ಹಾಳು ಮಾಡಿರ್ಬೋದೆ. ನೀ ಬೇಡ, ಅವನು ಬೇಡ ಎಂದು ಹೇಳಿರ್ಬೋದೆ. ಇವನ್ ನೀನು ನನಗೆ ಮಗನೇ ಇಲ್ಲ ಅಂತ ಹೇಳಿರ್ಬೋದೆ. ನೀನು ನನಗೆ ಮಗನೇ ಇಲ್ಲ ಅಂತ ಹೇಳಿರ್ಬೋದೆ. ದೇವರ ಸ್ತೋತ್ರ ಹೇಳ್ರಿ, ಹಲ್ಲೆಲೂಯ. ಹೋಗಿ ಜಗಳ ಮಾಡಬೇಡ, ಹೋಗಿ ಹೇಳ್ರಿ, ಜಗಳ ಮಾಡಬೇಡ. ನಿಮ್ಮ ಅಣ್ಣಗೂ ಕೊಟ್ಟಿದಾರ, ನಿಮ್ಮ ತಮ್ಮಗೂ ಕೊಟ್ಟಿದಾರ, ನಿಮ್ಮ ಅಕ್ಕ ತಂಗಿಗೂ ಕೊಟ್ಟಿದಾರ, ನಿಮಗೂ ಕೊಟ್ಟಿಲ್ಲವಾ? ಸಂತೋಷವಾಗಿರ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಆ ಆಶೀರ್ವಾದವೆಲ್ಲ ಕಳೆದು ಹೋಗುತ್ತದೆ. ಹಲ್ಲೆಲೂಯ, ಆಶೀರ್ವಾದವೆಲ್ಲ ಹೋಗುತ್ತದೆ. ಬಟ್ ದೇವರು ಒಬ್ಬ ಮನುಷ್ಯನನ್ನು ಆಶೀರ್ವಾದ ಮಾಡುವುದಕ್ಕೆ ದೇವರು ತೀರ್ಮಾನಿಸಿದರೆ ಒಬ್ಬ ಮನುಷ್ಯನು ಅದಕ್ಕೆ ಅಡ್ಡಿಯಾಗಿ ನಿಂತಿರಲಿಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯ. ಈ ವರ್ಷ ಕರ್ತರು ಕೊಡ್ತಾ ಇದ್ದಾರೆ ನಿಮಗೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ. ಆಮೆನ್. ಯೆಸೈಯನಿಗೆ ನಾನೇ ಆಶೀರ್ವಾದ ಕೊಟ್ಟಿದ್ದೇನೆ. ಯೆಸೈಯ ಇಷ್ಟೊಂದು ಅಪರಿಮಿತವಾದ ಆಸ್ತಿಗೆ ಕಾರಣ ದೇವರು ತಾನೇ ಅವನಿಗೆ ಆಸ್ತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅವನ ತಂದೆ ಕೊಟ್ಟಿಲ್ಲ, ಅವನ ಬೇರೆ ಎಲ್ಲಿ ಅವನಿಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ. ಯಾರು ನಿಮಗೂ ಕೊಟ್ಟು ನಿಮಗೂ ತುಂಬಿ ತುಳುಕಬಾರದು. ಆಮೆನ್. ದೇವರು ತಾನೇ ಕೊಡಬೇಕು. ಹಲ್ಲೆಲೂಯ. ಅದೇ ನಮ್ಮ ಜೀವನಕ್ಕೆ ಆಶೀರ್ವಾದ. ಹಲ್ಲೆಲೂಯ. ಹೇಳ್ತಾರೆ 11ನೇ ಆಶೀರ್ವಾದ, ದೇವರು ತಾನೇ ನಿಮಗೆ ಆಸ್ತಿಯನ್ನು ಕೊಡುವನು. ಹಲ್ಲೆಲೂಯ. ಕೊನೆಯ ಸಂಗತಿ 30ನೇ ವಾಕ್ಯ, 2 Chronicles 32:30. ಮೇಲಣ ಗೀಯೋನ್ ಎಂಬ ಬುಗ್ಗೆಗೆ ಕಟ್ಟೆ ಕಟ್ಟಿಸಿ ಅದರ ನೀರು ನೆಟ್ಟಿಗೆ ದಾವಿದ ನಗರದ ಪಡುವಣ ತಗ್ಗಿಗೆ ಹರಿಯುವಂತೆ ಮಾಡಿದವನು ಹಿಜ್ಕೀಯನೇ. ಅವನು ತನ್ನ ಎಲ್ಲಾ ಕಾರ್ಯಗಳಲ್ಲಿಯೂ ಸಾರ್ಥಕನಾದನು. ನೋಡ್ರಿ, ಅವನು ಮಾಡಿದ ಕಾರ್ಯವೆಲ್ಲ ಸಫಲವಾಯಿತು. ಆಮೆನ್, ಹಲ್ಲೆಲೂಯ. ಕೊನೆಯದಾಗಿ ಕರ್ತರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೆ ನೀವು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ಇಲ್ಲದೆ ಇರಬಹುದು. ನೀವು ಮಾಡಿದ ಸಂಗತಿ ಅರ್ಧಕ್ಕೆ ನಿಂತಿರಬಹುದು. ನೀವು ಮಾಡಿರುವಂತಹ ಕಾರ್ಯ ಸಫಲವಾಗಿ ಹೋಗಿರಬಹುದು. ಆದರೆ ಕರ್ತರು ಈ ವರ್ಷ ಹೇಳ್ತಾ ಇದ್ದಾರೆ, ನನ್ನನ್ನು ಆಶ್ರಯಿಸಿಕೊಳ್ಳುವವನು, ನನ್ನಲ್ಲಿ ಭರವಸೆಯಿಂದಿರುವವನು ಮಾಡುವುದು ಎಲ್ಲವೂ ಸಫಲವಾಗಿದೆ. ಒಂದು ಪೆಂಡಿಂಗ್ ಇರಲ್ಲ ಈ ವರ್ಷ. ಆಮೇಲೆ ಏನೆಲ್ಲ ತೆಗೆಸಿದ್ರು, ಮನೆ ಅರ್ಧಕ್ಕೆ ನಿಂತಿದೆಯಾ, ಈ ವರ್ಷ ಕಂಪ್ಲೀಟ್ ಆಗ್ತದೆ. ಹಲ್ಲೆಲೂಯ. ನೀವು ಕೈ ಹೆಚ್ಚಿರುವಂತ ಕೆಲಸ ಎಲ್ಲ ಸಮೃದ್ಧಿ ಆಗ್ತದೆ. ಆಮೇಲೆ ಆಶೀರ್ವಾದ ಹಮ್ಮಿರಬೇಕು. ಇದು ಎಲ್ಲ ಅನುಭವಿಸಬೇಕಾದ್ರೆ ದೊಡ್ಡ ಕಂಡೀಷನ್. ಆಮೇಲೆ ಆಶೀರ್ವಾದಕ್ಕೆ ಸಂತೋಷವೇ,
ಬಟ್ ಆಶೀರ್ವಾದ ಅನುಭವಿಸಬೇಕಲ್ವಾ, ದೇಶವನ್ನು ಅನುಭವಿಸಬೇಕಲ್ವಾ? ಅದಕ್ಕೆ ದೇವರು ಕಂಡೀಷನ್ ಇಟ್ಟಿದ್ದಾರೆ. ಏನು? ಎಸ್ಸೇಕಿಯನ ಹಾಗೆ ದೇವರಲ್ಲಿ ನಾವು ಭರವಸೆಯಿಂದಿರಬೇಕು. ಆಮೆನ್. ಹಲ್ಲೆಲೂಯಾ. ಎಸ್ಸೇಕಿಯ ಏನು ಭರವಸೆಯಿಂದ ಇದ್ದ? ಎಸ್ಸೇಕಿಯ ಭರವಸೆಯಿಂದ ಇರುವುದಕ್ಕೆ ಏನೆಲ್ಲ ಮಾಡಿದ್ದಾನೆ, ದೇವರಲ್ಲಿ ಅವನು ಭರವಸೆಯಿಂದ ಇದ್ದಾನೆ ಅಂತ ದೇವರು ಹೇಳುವುದಕ್ಕೆ ಏನೆಲ್ಲ ಕಾರ್ಯಗಳು ಅವನು ಮಾಡಿದ್ದಾನೆ. ಇವತ್ತು ಅದನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ನೀವು ಆಮೇಲೆ ಹೇಳಬಾರ್ದು. ನೀವು 12 ಆಶೀರ್ವಾದ ಹೇಳಿದ್ರೆ ನಮಗೆ ಒಂದು ಬಂದಿಲ್ಲ. ನೀವು 6 ಮಾಡಿದ್ರೆ 12 ಬರ್ತದೆ. ನೀವು 6 ಮಾಡದೆ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಕೂತಾರೆ, 12 ಇಲ್ಲ, ಒಂದು ಸಲ ಸಿಗುತ್ತೆ. ಆದರೆ ನೀವು ಈ 6 ಸಂಗತಿಗಳು ಮಾಡುವಾಗ 12 ವಿಧವಾದ ಆಶೀರ್ವಾದಗಳು ಬಂದು ಸೇರುತ್ತವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 6 ಸಂಗತಿಗಳು ಬಹಳ ಪ್ರಮುಖ. ನೀವು ಮಿಸ್ ಮಾಡಬಹುದು. ಆಯ್ತಾ? ಮೊದಲನೇದಾಗಿ ದೇವರಲ್ಲಿ ಭರವಸೆಯಿಂದ ಎಸ್ಸೇಕಿಯನು ಮಾಡಿದ ಸಂಗತಿ ಏನು? 2ನೇ ಪೂರ್ವಕಾಲವೃತ್ತಾಂತ 29ನೇ ಅಧ್ಯಾಯ 3ನೇ ವಾಕ್ಯ. 2 Chronicles 29:3. ಅವನು ತನ್ನ ಆಳ್ವಿಕೆಯ 1ನೇ ವರ್ಷದ 1ನೇ ತಿಂಗಳಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು. ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ಆಲಯದ ಬಾಗಿಲನ್ನು ತೆರೆದಿದ್ದಾನೆ, ಅದನ್ನು ಭದ್ರಪಡಿಸಿದ್ದಾನೆ. ಆಮೇಲೆ ಅವನ ತಂದೆ ಆಲಯವನ್ನು ಮುಚ್ಚಿದ್ದಾನೆ, ಆಲಯದ ಬಾಗಿಲನ್ನು ಮುಚ್ಚಿದ್ದಾನೆ, ಮಂಟಪವನ್ನು ಮುಚ್ಚಿಬಿಟ್ಟಿದ್ದಾನೆ. ಆಲಯ ತೆರೆದಿರುವುದು ದೇವರು ಎದುರುಗೊಳ್ಳುವಂತ ಒಂದು ಆಶೀರ್ವಾದ. ದೇವರು ಎದುರುಗೊಳ್ಳುವಂತ ಒಂದು ಕಾರ್ಯ. ಆಲಯ ತೆರೆದಿರಬೇಕು. ಇವತ್ತು ದೇವರು ನನ್ನನ್ನು ನಿಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾರೆ. 2ನೇ ಪಾಠದಲ್ಲಿ ನಾವು ಓದಿದ ಪ್ರಕಾರ ನೀವೇ ದೇವರ ಆಲಯ ಪರಿಶುದ್ಧವಾಗಿದೆ, ನೀವೇ ನಮ್ಮ ಆಲಯ ತೆರೆಯಲ್ಪಡಬೇಕು. ನಮ್ಮ ಆಲಯವು ತೆರೆಯಲ್ಪಡಬೇಕು. ಹೃದಯದ ಆಲಯ ಎಂಬ ಹೃದಯವು ತೆರೆಯಲ್ಪಡಬೇಕಾಗಿದೆ. ದೇವರಿಗಾಗಿ ನಾವು ಈ ಆಲಯ ಬಾಗಿಲನ್ನು ನಾವು ತೆರೆದುಕೊಡುತ್ತಾ ಇದ್ದೇವಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಇದು ಮೊದಲನೇದಾಗಿ ತೆರೆಯಲ್ಪಡಬೇಕು. ನೀವು ಹೇಳಬಹುದು, ನಾನು ಯೇಸು ಸ್ವಾಮಿಗೆ ಸ್ಥಳ ಕೊಟ್ಟಿದ್ದಿರಲ್ಲ, ಯೇಸು ಸ್ವಾಮಿಗೆ ಸ್ಥಳ ಕೊಟ್ಟಿದ್ದಿರಲ್ಲ. ಇಲ್ಲ, ನೀವು ಯೇಸು ಸ್ವಾಮಿಗೆ ಸ್ಥಳ ಕೊಟ್ಟಿದೆ ಅಂತ ಹೇಳ್ಬೋದು. ಅದಕ್ಕಿಂತ ವಿಶೇಷವಾದ ಒಂದು ಕಾರ್ಯ ಒಳಗಡೆ ಇದೆ. ಅದು ಏನೋ ಒಂದು ಸಂಗತಿ, ಅದು ಏನೇ ಇರ್ಬೋದು. ಅದು ನಿಮ್ಮ ಕೆಲಸವಾಗಿರ್ಬೋದು, ನಿಮ್ಮ ಆಸ್ತಿಯಾಗಿರ್ಬೋದು, ನಿಮ್ಮ ಹಣವಾಗಿರ್ಬೋದು, ಅಥವಾ ನಿಮಗೆ ಇಷ್ಟವಾದ ಜನರಾಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು. ಆಫ್ಟರ್ ಹೇಳ್ರಿ, ಮೊಬೈಲ್ ಇದರಲ್ಲಿ ಅದಕ್ಕೆ ನಾವು ಸ್ಥಳ ಕೊಟ್ಟಿರ್ತೇವೆ. ಬಟ್ ದೇವರಿಗೆ ಏನ್ ಕೇಳ್ತಾ ಇದ್ದಾರೆ? ನನ್ನ ಹೃದಯವನ್ನು ನನಗೆ ತೆರೆದುಕೊಡೋದು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಬೇಕು ಎಂದು ಕೇಳ್ತಾ ಇದ್ದಾರೆ. Proverbs 23:26, 23ನೇ ಅಧ್ಯಾಯ 26ನೇ ವಾಕ್ಯ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಮಗನೇ, ಕಂದ, ನಿನ್ನ ಮನಸ್ಸು ನನಗೂ ಕೊಡಪ್ಪ. ದೇವರು ಕೇಳಿದ್ರು ಬೇರೆ ಏನು ಕೇಳಿಲ್ಲ, ನಿಮ್ಮ ಮನಸ್ಸಾದರೂ ಕೇಳ್ತಾ ಇದ್ದಾರೆ. ನೀವು ಮನಸ್ಸಾದರೂ ಬೇಕು. ಆದರೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಇದೆ ಗೊತ್ತಾ? ಮತ್ತೆ ಬರೆದ ಸ್ವಾಮಿ 15ನೇ ಅಧ್ಯಾಯ 18ನೇ ವಚನದಿಂದ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 15 verses from 18 to 20. ಆದರೆ ಬಾಯಿಗಳಿಂದ ಹೊರಡುವಂತವುಗಳು ಮನುಷ್ಯನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ವಧೆ ಮಾಡುವವು. ಬಾಯಿಂದ ಹೊರಡುವುದು ಮನುಷ್ಯನ ಮನಸ್ಸಿನಿಂದ ಹೊರಡುವಂತದ್ದಾಗಿದೆ. ಇದು ಮನುಷ್ಯನನ್ನು ಹೊರೆ ಮಾಡುವಂತದ್ದು. ಏನಲ್ಲ? ಹೇಗೆಂದರೆ ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆ ಬರ್ತಾ ಇತ್ತಾ? ಹೇಳ್ರಿ, ಆಲೋಚನೆ ಬರ್ತಾ ಇತ್ತಾ? ಮುಂದೆ ಕೊಲೆ, ಆದರ, ಸುಳ್ಳುಗಾರಿಕೆ, ಕಳ್ಳತನ,
ಸುಳ್ಳು ಸಾಕ್ಷಿ ವೈಗಳು ಹೊರಟು ಬರುತ್ತವೆ. ಇದೆಲ್ಲ ಹೊರಟು ಬರ್ತದ. ಎಲ್ಲಿಂದ? ಇಲ್ಲಿ ದೇವರು ಕೇಳ್ತಾ ಇದ್ರೆ ಇದರಲ್ಲಿ ನಡೆದುಕೊಳ್ಳೋದು ಕೇಳ್ತಾರೆ. ಹಲ್ಲೆಲೂಯಾ. ಒಳಗಡೆ ಇಂಥ ಸಂಗತಿ ಎಲ್ಲ ಇಟ್ಟುಕೊಳ್ಳುತ್ತೀಯ ಮಗನೇ, ಇದು ನಡೆದುಕೊಳ್ಳಿ, ಈ ಬಾಗಿಲಿದ್ದರೆ ನಾನು ಒಳಗೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ದನದ ಕೊಟ್ಟಿಗೆಯನ್ನು ಆರಿಸಿಕೊಂಡಿದ್ದಾರೆ. ಆಮೆನ್. ಅದನ್ನೇ ಆರಿಸಿಕೊಂಡಕ್ಕೆ ಕಾರಣ ಏನು? ಅಲ್ಲಿ ಹೊಲಸಾಗಿರುತ್ತದೆ, ನಾರುತ್ತದೆ. ಈ ಕ್ರಿಸ್ತು ಅದನ್ನೇ ಆರಿಸಿಕೊಂಡಿದ್ದಾರೆ. ಇವತ್ತು ಹೊಲಸಾಗಿರುವಂತ ನಮ್ಮ ಹೃದಯ ಯೇಸುವಿಗೆ ಬೇಕಾಗಿದೆ. ಇದನ್ನು ತೆರೆದುಕೊಳ್ಳುವಾಗ ನಾನು ಕರ್ತನಲ್ಲಿ ಭರವಸೆ ಇದ್ದೇನೆ ಅಂತ ಅರ್ಥ. ಹಲ್ಲೆಲೂಯಾ. ಇದು ಮೊದಲನೇ ಸಂಗತಿ. ಕರ್ತನಿಗೆ ನಮ್ಮ ಹೃದಯ ಎಂಬ ಬಾಗಿಲನ್ನು ತೆರೆದುಕೊಡಬೇಕು. ಈ ಆಲಯವನ್ನು ನಾವು ತೆರೆದುಕೊಡಬೇಕು. ಎರಡನೇದಾಗಿ ಕರ್ತನಿಗೆ ಏನು ಮಾಡಬೇಕು? ಅದೇ ಎರಡನೇ ಅರಸ 18ನೇ ಅಧ್ಯಾಯ 4ನೇ ವಾಕ್ಯ. 2 Kings chapter 18 verse 4. 2 Chronicles 29:5. ಹಂಗೆ ಕಂಟಿನ್ಯೂ ಆಗಿ ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ನೋಡ್ತೇವೆ, ಮೋಸೆ ತಾಮ್ರದ ಸರ್ಪವನ್ನು ಮಾಡಿದರು. ಯಾವಾಗ? ಅರಣ್ಯದಲ್ಲಿ ದೇವರಿಗೆ ವಿರೋಧವಾಗಿ ಜನರು ಗುಣಮುಟ್ಟಿದಾಗ ದೇವರು ಅವರ ಬಳಿಯಲ್ಲಿ ಹುಲಿ ಹಾವುಗಳನ್ನು ಕಳಿಸಿಕೊಟ್ಟರು. ಆ ಹಾವು ಕಚ್ಚಿದಾಗ ಜನರು ಸಾಯ್ತಾ ಇದ್ದರು. ಆಗ ದೇವರ ಕಡೆಗೆ, ಮೋಸೆ ಕಡೆಗೆ ಮಾತಾಡಿದ ಅವರು, ನಮ್ಮನ್ನು ಕಾಪಾಡು, ನಾವು ತಪ್ಪಾಗಿ ಮಾತಾಡಿದ್ದೇವೆ. ಆಗ ದೇವರು ಮೋಸೆಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ನೀನು ಒಂದು ತಾಮ್ರದ ಹಾವಿನ ಆಕಾರವನ್ನು ಸಿದ್ಧಪಡಿಸಿ ಕಂಬದ ಮೇಲೆ ಎತ್ತಿ ಇಡು, ಅದನ್ನು ನೋಡುವವನು ಬದುಕುವನು. ಅಷ್ಟೇ, ಟೈಮ್ ಇಲ್ಲ, ಇಲ್ಲಂದ್ರೆ ರೆಫರೆನ್ಸ್ ಎಲ್ಲ ಹೇಳಿ ಹೋಗಿರ್ತಾನೆ, ಬೇಗವಾಗಿ ಮುಗಿಸ್ತಾನೆ. ಅದನ್ನು ನೋಡುವವನು ಬದುಕುವನು. ದೇವರು ಏನ್ ಹೇಳಿದ್ದಾರೆ? ತಾಮ್ರದ ಹಾವನ್ನು, ಎತ್ತಲ್ಪಟ್ಟ ಹಾವನ್ನು ನೋಡುವವನು ಬದುಕುವನು. ಅಷ್ಟೇ ಹೇಳಿದ್ದಾರೆ. ಇವರು ಏನ್ ಮಾಡಿದಾರೆ? ಇವರು ಮುಂದೆ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿ ಇಸ್ರಾಯೇಲ್ ಅದಕ್ಕೆ ಆವರಿದು ಧೂಪ ಸುಡುತ್ತಿದ್ದರು. ನೋಡ್ರಿ, ಹಾವು ಯಾಕೆ ಇಟ್ಟಿದ್ದಾರೆ? ನೋಡುವುದಕ್ಕಷ್ಟೇ. ಆದ್ರೆ ಇವ್ರೇನ್ ಮಾಡಿದ್ದಾರೆ? ಪೂಜೆ ಮಾಡಿದ್ದಾರೆ. ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ದೇವರೇ ಅಂತ ಹೇಳ್ತೇವೆ, ಬಟ್ ನಮ್ಮ ಹೃದಯದ ಒಳಗಡೆ ಯಾವುದಕ್ಕೆ ನಾವು ಪ್ರಥಮ ಸ್ಥಾನ ಕೊಡ್ತಾ ಇದ್ದೇವೆ? ಅದು ಬಹಳ ಪ್ರಾಮುಖ್ಯ. ಇದರಲ್ಲಿ ಯಾರಿದ್ದಾರೆ? ಇದರ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ? ಪರೀಕ್ಷಿಸಿಕೊಳ್ಳಿ. ನನಗೆ ತುಂಬಾ ಇಷ್ಟವಾದ ಒಂದು ಸಂಗತಿ, ಪ್ರಕಟಣೆ ಪುಸ್ತಕ 21:5. ನನ್ನ ಹೃದಯವನ್ನು ಚುಚ್ಚಿದ ಮಾತದು. ರೆವಲ್ಯೂಷನ್ 21:5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅನ್ನಲು. ನನ್ನ ಜೀವನದಲ್ಲಿ ಎಲ್ಲ ಹೊಸದಾಗಿ ಮಾಡಬೇಕೆಂದ್ರೆ ಸಿಂಹಾಸನ ಮೇಲೆ ಒಬ್ಬರು ಕೂತ್ಕೊಂಡಿದೆ. ಹಲ್ಲೆಲೂಯಾ. ಆದರೆ ಯಾರು? ಯೇಸುವೇ. ನನ್ನ ಹೃದಯದ ಸಿಂಹಾಸನದಲ್ಲಿ ಯಾರಿದ್ದಾರೆ? ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಯಾರಿದ್ದಾರೆ? ನೀವು ಯೇಸುವನ್ನು ನೋಡುತ್ತಾ ಇದ್ದೀರೋ ಅಥವಾ ಆಕಾರಗಳನ್ನು ಅಥವಾ ಶುದ್ಧ ಮಾಡಿರುವಂತ ಕಾರ್ಯಗಳನ್ನು ಪೂಜಿಸ್ತಾ ಇದ್ದೀರೋ? ಅಂದ್ರೆ ಅರ್ಥ ಏನು ಗೊತ್ತಾ? ಬೇರೆ ಏನಿಲ್ಲ. ನೀವು ಯಾವುದಕ್ಕೂ ಪ್ರಥಮ ಸ್ಥಾನ ಕೊಡುತ್ತೀರೋ ಅದೇ ನಿಮಗೆ ವಿಗ್ರಹ. ನೋಡ್ರಿ, ನಾವು ಯಾವುದಕ್ಕೂ ಪ್ರಥಮ ಸ್ಥಾನ ಕೊಡ್ತೀವೋ ಅದೇ ನಮಗೆ ವಿಗ್ರಹ. ಆಶೆ ಮನುಷ್ಯನಿಗೆ ಹೇಗೆ ಮಾಡ್ತದೆ ಗೊತ್ತಾ? ಅದೇ ಈ ಹೃದಯ. ಬಹಳ ಡೇಂಜರ್, ಬಹಳ ಡೇಂಜರ್. ಇದರಲ್ಲಿರುವಂತ ಈ ಹೊಲಸೆಲ್ಲ ತೆಗೆದುಹಾಕಬೇಕು. ಇದು ಹೊಲಸೆಲ್ಲ ತೆಗೆದುಹಾಕಬೇಕು. ಕರ್ತನೆ ಹೇಳಿದರೆ ನನ್ನನ್ನು ನೋಡು. ಇವರು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ದೇವರ ಇಷ್ಟ ಇಲ್ಲ. ಇವತ್ತು ಕರ್ತನೆ ಎದುರು ನೋಡುವಂತ ಸಂಗತಿ ನಮ್ಮ ಹೃದಯ ಎಂಬ ಈ ಬಾಗಿಲನ್ನು ತೆರೆಯುವುದು ಮಾತ್ರ ಅಲ್ಲ, ಅದರಲ್ಲಿ ಇರುವಂತ ಹೊಲಸೆಲ್ಲ ತೆಗೆದುಹಾಕಬೇಕು. ಹಲ್ಲೆಲೂಯಾ. ಎತ್ತಲ್ಪಟ್ಟ ಯೇಸುವನ್ನು ಮಾತ್ರ ನೋಡಬೇಕು. ಇದರಲ್ಲಿ ಬೇರೆ ಯಾವುದಕ್ಕೂ ಸ್ಥಳ ಇಲ್ಲ. ಹಲ್ಲೆಲೂಯಾ. ಇದರಲ್ಲಿ ಯಾಕೆ ಸ್ಥಳ ಕೊಡ್ತೇವೆ ಅಂದ್ರೆ ಬಹಳ ಇಂಪಾರ್ಟೆಂಟ್.
ಇದರಲ್ಲಿ ಇವತ್ತು ಹೊಳಸಲ ತೆಗೆದುಬಿಟ್ಟು ಕ್ರಿಸ್ತನಿಗೆ ಅವಕಾಶ ಕೊಡದೆ ಅದು ನಿಜವಾದ ಕರ್ತನಲ್ಲಿ ನಂಬಿಕೆ ಇರುತ್ತದೆ. ಮೂರನೇದಾಗಿ ಕರ್ತನಿಗೆ ಏನು ಮಾಡಬೇಕು? 2ನೇ ಪೂರ್ವಕಾಲದಂತ 29ನೇ ಅಧ್ಯಾಯ 20ನೇ ವಾಕ್ಯ, 2 Chronicles 29:20. ಅರಸನಾದ ಹಿಜ್ಕೀಯನು ಮರುದಿನ ಬೆಳಗಿನ ಜಾವದಲ್ಲೆದ್ದು ಪಟ್ಟಣದ ಮುಖಂಡರನ್ನು ಕೂಡಿಸಿ ಅವರೊಡನೆ ಯೆಹೋವನ ಆಲಯಕ್ಕೆ ಹೋದನು. ಎಸೇಕಿಯ ರಾಜ, ಅವನದು ದೊಡ್ಡ ಕೆಲಸ, ಭಯಂಕರ ಕೆಲಸ ಇದ್ದಿರ್ಬೋದು. ಇರ್ಬೋದೇ ಇಲ್ವಾ? ರಾಜ ಎಂದರೆ ಹೆಂಗೆ ಕೆಲಸ ಇದ್ದಿರ್ಬೋದು. ಆದರೆ ಅವನು ಎಷ್ಟು ರಾಜವಾಗಿದ್ದರೂ ಸಹ ಅವನು ತನ್ನ ದೇವರ ಆಲಯಕ್ಕೆ ಹೋಗಿದ್ದಾನೆ. ಆಮೇಲೆ ಬಹಳ ಪ್ರಮುಖವಾದದ್ದು, ಆಲಯವನ್ನು ಅಲಕ್ಷ್ಯ ಮಾಡಬೇಡ. ಈ ವರ್ಷ ನೀವು ತಪ್ಪದೆ ಸರಿಯಾದ ಸಮಯಕ್ಕೆ ಆಲಯಕ್ಕೆ ಬರುವುದಾದರೆ ಈ 12 ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಬರುವಂತದ್ದಾಗಿದೆ. ಆಮೇಲೆ ನನಗೆ ತುಂಬಾ ಇಷ್ಟವಾದ ಒಂದು ವಾಕ್ಯ ಬೈಬಲ್ನಲ್ಲಿ, ಎಲ್ಲರೂ ದೇವಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಸಾಲೋಮೋನ್ ಮಂಟಪದಲ್ಲಿ ಸಂಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. 10ನೇ ಅಧ್ಯಾಯ 22ನೇ ವಚನದಲ್ಲಿದೆ. ನನಗೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ದೇವರು ತನ್ನ ಆಲಯವನ್ನು ಪ್ರೀತಿಸಿ ಆ ಸಾಲೋಮೋನ್ ಮಂಟಪದಲ್ಲಿ ಸಂಚರಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಯೇಸು ಸಂಚರಿಸಿದಾರೆ. ಈಗ ಬರ್ಲಂತ ಅರ್ಥ ಇಲ್ಲ. ಈಗ ಯೇಸು ತಾನೇ ನಮ್ಮನ್ನು ರಿಸೀವ್ ಮಾಡೋದಕ್ಕೆ ಆತನು ಮಂಟಪದಲ್ಲಿ ಸಂಚರಿಸ್ತಾನೆ ಇದ್ದಾನೆ. ಆಮೆನ್. ನನ್ನ ಮಗಳು ಯಾವಾಗ ಬರ್ತಾನೆ, ನನ್ನ ಮಗಳು ಯಾವಾಗ ಬರ್ತಾನೆ, ದೇವರು ಕಾಯ್ತಾ ಇದ್ದಾರೆ. ನಾವು ಕರೆಕ್ಟಾಗಿ ಬರ್ತೇವೆ. ಯಾವಾಗ? 10 ಗಂಟೆ ಎಂದರೆ 11:11ವರೆಗೆಲ್ಲ ಕರೆಕ್ಟಾಗಿ ಒಳಗಡೆ ಬಂದ್ಬಿಡ್ತೇವೆ. ಆಮೇಲೆ ಆ ಎಸೇಕಿಯ ರಾಜ ಎಷ್ಟು ಕೆಲಸ ಇದ್ದಿರ್ಬೋದು. ಒಂದು ರಾಜ, ದೇಶವನ್ನೇ ಆಳುವಂತವನು, ಅವನು ಆಲಯಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಅವನು ಏನ್ ಮಾಡಿದಾನ, ಇನ್ನು 2ನೇ ಅರಸ 19ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ಒಂದು ದೊಡ್ಡ ಸಮಸ್ಯೆ. ಅಶ್ಶೂರ ಅರಸನು ಇವನಿಗೆ ವಿರೋಧವಾಗಿ ಬಂದಾಗ ಒಂದು ಪತ್ರ ಕಳಿಸಿದ್ದಾನೆ. ಇವನು ಏನ್ ಮಾಡಿದ, ಎಸೇಕಿಯ ರಾಜ ಈ ಪತ್ರವನ್ನು ತೆಗೆದುಕೊಂಡು ದೇವಾಲಯದಲ್ಲಿ ಹೋಗಿ ದೇವಾಲಯದಲ್ಲಿ ಆ ಪತ್ರವನ್ನು ಬಿಚ್ಚಿ ಇಟ್ಟು ಕರ್ತರನ್ನು ನೋಡಿ ಮೊರೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಸ್ಥಳ, ಕರ್ತನ ಸನ್ನಿಧಿ. ಆಮೆನ್. ಬ್ರದರ್, ಅದು ಓದ್ರಿ. 2 Kings chapter 19 verse 14. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ ಪ್ರಾರ್ಥನೆ ಮಾಡಿದ್ದಾನೆ. ಟೆನ್ಷನ್ ತಂದಿರ್ಬೋದು, ಎಷ್ಟು ಟೆನ್ಷನ್ ಆಗಿರ್ಬೋದು. ಅವ್ರು ಏನು ಮಾಡಿಲ್ಲ, ಮನೆಯಲ್ಲಿ ಇಟ್ಟುಕೊಂಡು ಗೋಳಾಡಿಲ್ಲ, ಎಲ್ಲಾದ್ರೂ ಹೇಳಿಲ್ಲ, ಸೀದಾ ಪತ್ರ ತಂದು ದೇವಾಲಯದಲ್ಲಿ ಇಟ್ಟುಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರೇ ನೀನೇ ನೋಡಿಕಪ್ಪ. ನಮಗೆ ನಕ್ಸಲೈಟ್, ನಾನು ಬಿಹಾರ್ನಲ್ಲಿ ಸೇವೆ ಮಾಡಿದಾಗ ನಕ್ಸಲೈಟಿಂದ ಒಂದು ಪತ್ರ ಬಂದಿದೆ. ಅವಾಗ ನಮ್ಮ ಕಡೆ 15 ಮಕ್ಕಳು, ಆದಿವಾಸಿ ಮಕ್ಕಳು ಅಲ್ಲಿ ಅಭ್ಯಾಸ ಮಾಡುತ್ತಿದ್ದರು. ಹಾಸ್ಟೆಲ್ನಲ್ಲಿ ಆ ಮಕ್ಕಳನ್ನು ಸಾಕಿದರು. ನಮಗೊಂದು ಪತ್ರ ಬಂದಿದೆ. ಆ ಕಾಲದಲ್ಲಿ ಅವನು 10,000 ಕೇಳಿದ. ನೀನು 10,000 ಕೊಡಬೇಕು, ಇಲ್ಲದಿದ್ದರೆ ಇವತ್ತು ರಾತ್ರಿ ಈ 15 ಮಕ್ಕಳನ್ನು ನಾವು ತಗೊಂಡು ಹೋಗ್ತೇವೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಮ್ಮ ಮನೆಯವರಿಗೂ ಹೇಳಿಲ್ಲ, ನಮ್ಮ ಜೊತೆಯಲ್ಲಿದ್ದ ಸಹೋದರಿಗೆ ಹೇಳಿಲ್ಲ. ನಾನು ನಮ್ಮ ಸಹೋದರ ಮಿಶ್ರರಿ, ನಾವು ಇಬ್ಬರು ಮಾತ್ರ ಆ ಪತ್ರವನ್ನು ತಗೊಂಡು ಹೋಗಿ ಅಲ್ಲಿ ನಮಗಿದ್ದ ದೇವಾಲಯದಲ್ಲಿ ತೆರೆದಿಟ್ಟು ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಷ್ಟೇ. ಯಾವ ನಕ್ಸಲೈಟ್ ಹೇಳಿದನೋ ಅದೇ ನಕ್ಸಲೈಟ್ ಪಶ್ಚಾತ್ತಾಪ ಹೊಂದಿ ತಿರುಗಿ ದೇವರ ಕಡೆಗೆ ಬಂದಿದ್ದಾರೆ. ಇದೆಲ್ಲ ನಿಜವಾದ ಸಾಕ್ಷಿಗಳು. ನಾವು ಜೀವ ಸಾಕ್ಷಿಗಳು ಹೇಳ್ತಾ ಇರ್ತೀವಿ. ಪತ್ರ ದೇವರ ಸನ್ನಿಧಿ ಇಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಸಮಸ್ಯೆಗಳು ಏನಾಗಿರಲಿ ದೇವರ ಸನ್ನಿಧಿ ಇಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಸಾಲದ ಸಮಸ್ಯೆಗಳು ಎಷ್ಟು ದೊಡ್ಡದಾಗಿರಲಿ
ಒಂದು ಪೇಪರಲ್ಲಿ ಬರೆದಿಟ್ಟು ದೇವರ ಸನ್ನಿಧಿಯಲ್ಲಿ ತಂದು ಇಟ್ಟು, ಯೇಸುವೆ ನನಗಿಷ್ಟು ಸಾಲ ಇದೆ, ಇದನ್ನು ತೀರಿಸಿದ್ದೇವೆ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲಪ್ಪ. ಕೇಳಿ ನೋಡ್ರಿ, ಊರಿಗೆಲ್ಲ ಹೇಳಿಕೊಂಡು ಬರಬೇಡ. ಏನ ಹೌದು, ಊರಿಗೆಲ್ಲ ಹೇಳಿ ನಾನು ಸಾಲ ತೀರಿಸೋದಕ್ಕೆ ಚರ್ಚಿಗೆ ಹೋಗುತ್ತೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತೇನೆ, ಬರ್ತೀರಾ ಊರೆಲ್ಲ ಹೇಳ್ತಾರೆ. ನೀವಷ್ಟೇ ಬರ್ರಿ, ನಿಮ್ಮ ಸಾಲ ತೀರಿಸುವುದು ನಿಮಗೆ ಬೇಕಾದ್ರೆ ನೀವಷ್ಟೇ ಬಂದು ಪ್ರಾರ್ಥನೆ ಮಾಡಿ. ಆಮೇಲೆ ಹಲ್ಲೆಲೂಯಾ. ಇವನು ಅದನ್ನೇ ಮಾಡಿದ್ದಾನೆ. ಎಸೇಕ್ಯ ಆ ಪತ್ರ ತೆಗೆದುಕೊಂಡು ಅವಳು ಒಬ್ಬನೇ ಬಂದು ದೇವರಲ್ಲಿ ಬೇಡ್ತಾ ಇದ್ದಾನೆ. ಇವತ್ತು ಕರ್ತನ ಹೇಳುವ ಮಾತು, ಆಲಯವನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ಆಲಯವನ್ನು ಪ್ರೀತಿಸಿರಿ, ಆರಾಧನೆಗಳನ್ನು ಪ್ರೀತಿಸಿರಿ. ಆ ಆರಾಧನೆಗಳಲ್ಲಿ, ಆ ಆಲಯದಲ್ಲಿ ನಡೆಯುವಂತೆ ಎಲ್ಲ ಕೂಟಗಳನ್ನು ಪ್ರೀತಿ ಮಾಡ್ರಿ. ಆಮೇಲೆ ದೇವರ ಸನ್ನಿಧಿಗೆ ಬರಲಿಕ್ಕೆ ನಾಚಿಕೆ ಪಡಬೇಡ. 4ನೇದಾಗಿ 2ನೇ ಪೂರ್ವಕಾಲ ವೃತ್ತಾಂತ 31:20. 2 Chronicles 31:20. ಹಿಜ್ಕೀಯನು ಯೆಹೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನು, ನೀತಿವಂತನು, ನಂಬಿಗಸ್ತನಾಗಿ ನಡೆದನು. ದೇವರ ಮುಂದೆ ನೀತಿವಂತರಾಗಿ, ಒಳ್ಳೆಯವರಾಗಿ, ನಂಬಿಗಸ್ತರಾಗಿ ನಡೆದುಕೊಳ್ಳ್ರಿ. ಹಲ್ಲೆಲೂಯಾ. ಇದು ಬಹಳ ಇಂಪಾರ್ಟೆಂಟ್. ಮನುಷ್ಯರು ನಿಮ್ಮನ್ನು ಏನು ಹೇಳ್ತಾರೆ ಅಂತ ಯೋಚನೆ ಮಾಡುವುದೇ ಬೇಡ. ಹಲ್ಲೆಲೂಯಾ. 500 ರೂಪಾಯಿ ನೀವು ಕೊಟ್ಟಿರಂದ್ರೆ ನೀವು ಹೇಳ್ರಿ, ನೀವು ಒಳ್ಳೆಯವರು, ನಿಮ್ಮಂತವ್ರು ಅವರಂತೆ ಯಾರು ಇಲ್ಲಪ್ಪ ಈ ಲೋಕದಲ್ಲಿ ಇರ್ತಾರೆ. 500 ರೂಪಾಯಿ ಇಲ್ಲಂತ ಹೇಳಿ ನೋಡ್ರಿ, ಹೇಳ್ರಿ ಏನ್ ಹೇಳ್ತಾರೆ, ಅವನ ಕಂಜೂಸ್ ಎಂತ ಮನುಷ್ಯ ನಾವು. ಆಗ ಮನುಷ್ಯರಿಂದ ನೀವು ಸರ್ಟಿಫಿಕೇಟ್ ಪಡೆದುಕೊಳ್ಬೇಡ. ಮನುಷ್ಯರ ಕಡೆಯಿಂದ ನೀವು ಸರ್ಟಿಫಿಕೇಟ್ ಬೇಡ. ಹಲ್ಲೆಲೂಯಾ. ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ, ನೀತಿವಂತರಾಗಿ, ನಂಬಿಗಸ್ತರಾಗಿ ನಡೆದುಕೊಳ್ಳಿ. ಹಲ್ಲೆಲೂಯಾ. ಇದು ಬಹಳ ಇಂಪಾರ್ಟೆಂಟ್. ಇದು ಕರ್ತನ ಎದುರು ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ನನ್ನ ಮುಂದೆ ನಂಬಿಗಸ್ತರಾಗಿ ನಡೆದುಕೊಳ್ಳಿ. 5ನೇದಾಗಿ 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7-8 ವಚನಗಳು. ಶೂರರಾಗಿ ಧೈರ್ಯದಿಂದಿರಿ, ಅಶ್ವರ್ಯದ ಅರಸನಿಗೂ ಅವನೊಂದಿಗಿರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಹಲ್ಲೆಲೂಯಾ. 5ನೇದಾಗಿ ನೀವು ಧೈರ್ಯವಾಗಿರಬೇಕು, ಮತ್ತೊಬ್ಬರನ್ನು ಧೈರ್ಯಪಡಿಸಬೇಕು. ಹಲ್ಲೆಲೂಯಾ. ಈಗ ಯಾರೋ ಒಬ್ಬರು ಬಳಿಗೆ ಬಂದರೆ ಅವ್ರಿಗೆ ಆರಾಮಿಲ್ಲ ಅಂತ ನಿಮ್ಮ ಬಳಿಯಲ್ಲಿ ಬಂದು ಕೇಳಿರ್ತಾರೆ. ನೀವು ಪ್ರಾರ್ಥನೆ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬಂದು ನಿಮ್ಮ ಬಳಿಯಲ್ಲಿ ಏನ್ರಿ ಡಾಕ್ಟ್ರು ಹೇಳಿದ್ದಾರೆ, ನನಗೆ ಬ್ರೈನ್ ಟ್ಯೂಮರ್ ಅಂತ ಹೇಳಿಬಿಟ್ಟಾರೆ, ಕ್ಯಾನ್ಸರ್ ಅಂತ ಹೇಳಿಬಿಟ್ಟಾರೆ, ನನಗೆ ಪ್ರಾರ್ಥನೆ ಮಾಡಿ ಅಂತ ಅವ್ರು ಬಂದು ಕೇಳುವಾಗ, ಅಚ್ಚುಚ್ಚು ನಿಮಗೆ ಬ್ರೈನ್ ಟ್ಯೂಮರ, ನಿಮಗೆ ಕ್ಯಾನ್ಸರ್ ಬಂದಿದೆಯಾ? ನಮ್ಮ ಕುಟುಂಬದಲ್ಲಿ ನಮ್ಮ ಅಕ್ಕ ಅಜ್ಜ ಮುತ್ತಜ್ಜ ಮುಂಚೆ ಒಬ್ಬರಿದ್ದಾರೆ ನೋಡ್ರಿ, ಅವ್ರಿಗೆ ಇದೇ ರೀತಿಯಲ್ಲಿ ಬಂದು ಒಂದೇ ತಿಂಗಳಲ್ಲಿ ಏನಾಗಿದ್ದಾರೆ, ಟಿಕೆಟ್ ತಗೊಂಡಾರೆ. 1 ತಿಂಗಳಿನಲ್ಲೇ ಟಿಕೆಟ್, ಇವರು 3 ದಿನದಲ್ಲಿ ಟಿಕೆಟ್. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ? ಅದೇ ಸಂದರ್ಭದಲ್ಲಿ ನಿಮಗೆ ಏನಾಗಲ್ರಿ, ಪ್ರಾರ್ಥನೆ ಮಾಡೋಣ, ದೇವರಿದ್ದಾರೆ, ಧೈರ್ಯವಾಗಿ ಏನಾಗಲ್ಲ ಹೇಳಿ ನೋಡ್ರಿ, ಅವ್ರಿಗೆ ಎಷ್ಟು ಧೈರ್ಯ ಬರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಕರ್ತರು ಹೇಳ್ತಾ ಇದ್ದಾರೆ, ನೀವು ಧೈರ್ಯವಾಗಿರಬೇಕು, ಮತ್ತೊಬ್ಬರನ್ನು ಧೈರ್ಯಪಡಿಸಬೇಕು. ಈ ವರ್ಷದಲ್ಲಿ ಕರ್ತರು ಕಂಡುಕೊಳ್ಳುವ ವಿಶೇಷವಾದ ಮಾತು, ನೀವು ಧೈರ್ಯವಾಗಿರಬೇಕು, ಮತ್ತೊಬ್ಬರನ್ನು ಧೈರ್ಯಪಡಿಸಬೇಕು. ಆಮೇಲೆ ಎಸ್ಸೇಕೆ ಅದನ್ನೇ ಮಾಡಿದ್ದಾನೆ. ಅವನ ಸುತ್ತಲೂ ಸಮಸ್ಯೆಗಳು ಬಂದು ನಿಂತದ್ದು, ಆದರೂ ಸಹ ಅವನು ವಿಚಾರ ಮಾಡಿದ್ದಾನೆ, ಧೈರ್ಯವಾಗಿ ನಿಂತುಕೊಂಡಿದ್ದಾನೆ. ತನ್ನ ಜೊತೆಯಲ್ಲಿದ್ದ ಎಲ್ಲಾ ಜನರಿಗೂ ಧೈರ್ಯ ಮಾತು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದೇ ಒಂದು ಕಾರ್ಯ ಹೇಳಿ ಮುಕ್ತಾಯ ಮಾಡ್ತಾನೆ. ಅದೇ 2ನೇ ಕಾಲ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 26ನೇ ವಾಕ್ಯ 32:26. ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರನ್ನೇ ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ಅವನ ಜೀವಮಾನದಲ್ಲಿ ಯೆಹೋವನ ಕೋಪವು ಅವರ ಮೇಲೆ ಬರಲಿಲ್ಲ.
ಕೊನೆಯದಾಗಿ ಕರ್ತನ ಮುಂದೆ ಯಾವಾಗಲೂ ತಗ್ಗಿಸಿಕೊಳ್ಳಿ. ಹಲ್ಲೆಲೂಯಾ. ಸರೆಂಡರ್ ಆಗಲಿ ಕರ್ತನ ಮುಂದೆ. ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ಳಬೇಕು. ದೇವರು ತಗ್ಗಿಸಿಕೊಳ್ಳುವುದಕ್ಕಾಗಿ ಆತನು ತಾನೇ ಬಂದು ಬಿಡ್ತಾರೆ. ಸುಂಕದವನು ಆಲಯದ ಒಳಗಡೆಗೆ ಬಂದಿಲ್ಲ, ಹೊರಗಡೆ ನಿಂತಿಲ್ಲ. ಪರಿಸರ ಏನ್ ಮಾಡಿದ? ಒಳಗಡೆ ಬಂದು ನಿಂತು ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು, ದೇವರೇ, ನಾನು ಅಂಥವನಾಗಿಲ್ಲ, ಇಂಥವನಾಗಿಲ್ಲ, ನಾನು ಧರ್ಮಶಾಸ್ತ್ರದ ಅನುಸಾರವಾಗಿ ನಡೀತಾ ಇದ್ದೇನೆ, ವಾರಕ್ಕೆ 2 ಸರಿ ಉಪವಾಸ ಮಾಡುತ್ತೆ, ತನ್ನನ್ನೇ ಹೊಗಳಿಕೊಂಡಿದ್ದಾನೆ. ಹೊಗಳಿಕೊಂಡ ಅವನ ಜೀವನದಲ್ಲಿ ದೇವರ ನೀತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ತಗ್ಗಿಸಿಕೊಂಡವನು ದೇವರ ದಯೆಯನ್ನು ಹೊಂದಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ಕರ್ತನು ನನ್ನಲ್ಲಿ ನಿಮ್ಮಲ್ಲಿ ಕೇಳುವಂಥ ಒಂದು ಕಾರ್ಯ, ದೇವರ ಮುಂದೆ ತಗ್ಗಿಸಿಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂದರ್ಭದಲ್ಲಿ ತಗ್ಗಿಸಿಕೊಳ್ಳಿ ದೇವರ ಮುಂದೆ. ಯಾಕಂದ್ರೆ ದೇವರಿಗೆ ತಗ್ಗಿಸುವಿಕೆ ತುಂಬ ಇಷ್ಟ. ನನ್ನನ್ನು ತಗ್ಗಿಸ್ತೇನಪ್ಪ, ಹೋಯ್ತು, ಇಮ್ಮಿಡಿಯೇಟ್ ಆಗಿ ಆತನ ಮೆಲ್ಟಾಗಿ ಬಿಡ್ತಾರೆ, ಏನು ಮಾತಾಡೋದು. ಕರ್ತನು ಎಲ್ಲ ಕಡೆ ನಾನು ನೋಡುತ್ತಿರುವಾಗ ಸತ್ಯವೇದದಲ್ಲಿ ಅನೇಕ ಸಾರಿ ಯಾರೆಲ್ಲ ತಗ್ಗಿಸಿಕೊಂಡನೋ ಎಲ್ಲರ ಮೇಲೆ ದಯ ತೋರಿಸಿದ್ದಾನೆ. ಹಲ್ಲೆಲೂಯಾ. ಒಂದೇ ಒಂದು ವಾಕ್ಯ ಹೇಳಿ ಮುಕ್ತಾಯ ಮಾಡ್ತಾನೆ. ಮೀಕಾ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ. ಮೈಕಾ ಚಾಪ್ಟರ್ 6 ವರ್ಸ್ 8. ಮೀಕಾ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಒಳ್ಳೆಯದು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ನಮ್ರವಾಗಿ ನಡೆದುಕೊಳ್ಳುವುದು. ಹಲ್ಲೆಲೂಯಾ. ದೀನತೆಯಿಂದ ನಡೆದುಕೊಳ್ಳುವುದು ದೇವರಿಗೆ. ಇದನ್ನು ಬಿಟ್ಟು ದೇವರು ಬೇರೆ ಏನು ಕೇಳಲಿಲ್ಲ. ಲೂಸಿಫರ್ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ತನಕ ಬೇಕಾಗಿ ಅಪೇಕ್ಷಿಸಿದ್ದಾನೆ, ಅಲ್ಲೆದು ತೋಬಲ್ಪಟ್ಟಿದ್ದ, ಮುಗಿತು ಅವಳು. ಇವತ್ತು ಕರ್ತನು ನೋಡ್ಬೋದು, ತಗ್ಗಿಸುತ್ತೆ. ನಾವೆಲ್ಲ ದೇವರು ಎತ್ಕೊಳ್ಳೋಣ. ಕರ್ತನು 2 ಆಶೀರ್ವಾದ ಕೊಡ್ತಾರೆ. ನೀವು 6 ಕಾರ್ಯಗಳು ಮಾಡುವುದಾದರೆ ದೇವರು 12 ಆಶೀರ್ವಾದಗಳನ್ನು ಕೊಡ್ತಾರೆ. ಇವತ್ತು ಕರ್ತನಿಗೆ ಹೇಳೋಣ, ಕರ್ತನೇ, ನಾನು ನಿನ್ನಲ್ಲಿಯೇ ಭರವಸೆ ಇಟ್ಟಿದ್ದೇನಪ್ಪ, ನಿನ್ನಲ್ಲಿ ಭರವಸೆ ತಿಂದಿರುವವರು ದೇಶವನ್ನು ಅನುಭವಿಸುವಂತೆ ಹೇಳಿದಿ ಸ್ವಾಮಿ. ದೇಶವನ್ನು ಅನುಭವಿಸುವುದಕ್ಕೆ ಕರ್ತನೇ, ನಾನು ನಿನ್ನಲ್ಲಿ ಭರವಸೆಯಿಂದ ಇರುವುದು ಹೇಗೆ ಎಂಬುದನ್ನು ಇವತ್ತು ನಾನು ಧ್ಯಾನ ಮಾಡಿದೆ. ಆಲಯ ಎಂಬ ನನ್ನ ಹೃದಯವನ್ನು ನಾನು ತೆರೆಯಬೇಕು ಸ್ವಾಮಿ. ಅದರಲ್ಲಿ ಇರುವಂತ ಎಲ್ಲ ಹೊಳಸುಗಳನ್ನು ನಾನು ತೆಗೆದುಹಾಕಬೇಕಪ್ಪ. ಆಲಯವನ್ನು ನಾನು ಪ್ರೀತಿ ಮಾಡಬೇಕು ಸ್ವಾಮಿ. ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಕರ್ತನೆ, ನ್ಯಾಯವಾದ ಕಾರ್ಯಗಳನ್ನು ನಂಬಿಕಸ್ಥರಾಗಿ ನಡೆದುಕೊಳ್ಳಬೇಕು ಕರ್ತನೆ. ನಾನು ಧೈರ್ಯವಾಗಿರ್ಬೇಕು, ಮತ್ತೊಬ್ಬರನ್ನು ಧೈರ್ಯಪಡಿಸಬೇಕಪ್ಪ. ಎಲ್ಲಕ್ಕಿಂತಲೂ ನಿನ್ನ ಸನ್ನಿಧಿಯಲ್ಲಿ ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು. ಇದು ಬಹಳ ಪ್ರಾಮುಖ್ಯ ಕರ್ತನೆ. ಇದರ ಮೂಲಕ ನಿನ್ನ ನನ್ನ ಜೀವನದಲ್ಲಿ 12 ವಿಧವಾದ ಆಶೀರ್ವಾದಗಳನ್ನು ಕೊಡುವ ದೇವರಾಗಿದೆಯಪ್ಪ. ಕರ್ತನೆ, ನೀ ನಮ್ಮ ಸಂಗಡ ಇದ್ದು ಹೋಗುವಂತ ಕಾರ್ಯವನ್ನು, ಹೋಗುವ ಸ್ಥಳವನ್ನು ಅನುಕೂಲ ಮಾಡುವ ದೇವರಾಗಿದೆಯಪ್ಪ. ಜನರನ್ನು ಶುದ್ಧ ಮಾಡುತ್ತಾ ಇದ್ದೀವಿ ಕರ್ತನೆ. ವೈರಿಯನ್ನು, ದೂತರನ್ನು ಕಳಿಸಿ ಲಯ ಮಾಡುವ ದೇವರಾಗಿದೆ ಸ್ವಾಮಿ. ನಮ್ಮನ್ನು ಎಲ್ಲಾ ಜನರ ದೃಷ್ಟಿಯಲ್ಲಿ ಘನತೆಗೆ ತಕ್ಕ ಹಾಗೆ ನಮ್ಮನ್ನು ಹೆಚ್ಚಿಸುವ ದೇವರಾಗಿದೆ. ನಮ್ಮ ಶರೀರದಲ್ಲಿ ಬಿಡುಗಡೆಯನ್ನು ಕೊಡುವ ದೇವರಾಗಿದೆ ಕರ್ತನೆ. ದೇವರ ಕೋಪ ನಮ್ಮ ಮೇಲೆ ಬರುವುದೇ ಇಲ್ಲ ಕರ್ತನೆ. ಕರ್ತನೆ, ಘನತೆಯ ಆಶೀರ್ವಾದವನ್ನು ಕೊಡುವ ದೇವರು, ಬೊಕ್ಕಸಗಳನ್ನು ಶುದ್ಧ ಮಾಡುವಂತ ದೇವರು, ಕಳಂಜೆಗಳನ್ನು ಶುದ್ಧ ಮಾಡುವಂತ ದೇವರು, ಕೊಠಡಿಗಳನ್ನು ಮಕ್ಕಳು ಶುದ್ಧ ಮಾಡುವಂತ ದೇವರು, ನೀನು ಆಸ್ತಿ ಕೊಟ್ಟು ಅಭಿವೃದ್ಧಿ ಪಡಿಸುವ ದೇವರು, ಮಾಡುವುದೆಲ್ಲ ಸಫಲಗೊಳಿಸುವ ದೇವರು. ಈ 12 ಆಶೀರ್ವಾದಗಳಪ್ಪ ಈ ವರ್ಷ ಪ್ರಥಮ ದಿನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ.
ಕೊಟ್ಟಿದ್ದೀ ಕರ್ತನೆ. ಎಲ್ಲರ ಬಾಯಿ ತೆರೆದು ಹೇಳೋಣ, ಕರ್ತನೆ ನಾನು ನಿನ್ನಲ್ಲಿ ಭರವಸೆಯಿಂದಿರುತ್ತೇನೆ. ಅದಕ್ಕೆ ನೀನು ತಿಳಿಸಿದ 6 ಸಂಗತಿಗಳನ್ನು ನಾನು ಮಾಡುವುದಕ್ಕೆ ನನ್ನನ್ನು ಒಪ್ಪಿಸುತ್ತೇನೆ. ಎಲ್ಲರ ಮನಪೂರ್ವಕವಾಗಿ ಹೇಳೋಣ, ಮನಪೂರ್ವಕವಾಗಿ ಹೇಳೋಣ, ಮನಪೂರ್ವಕವಾಗಿ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಇದು ಕರ್ತನ ಕಾರ್ಯ. ಈ ಕರ್ತನು ಈ ವರ್ಷ ಒದಗಿಸಿಕೊಟ್ಟಿದ್ದಾರೆ. ಈ ವರ್ಷ ಥ್ಯಾಂಕ್ ಯು ಲಾರ್ಡ್. ಅನ್ಯ ಜನರ ಕಣ್ಣುಗಳ ಮಧ್ಯದಲ್ಲಿ ನಿಮ್ಮನ್ನು ಕರ್ತನ ಮೇಲಕ್ಕೆ ತರುವಂತವರಾಗಿದ್ದಾರೆ, ನಿಮ್ಮನ್ನು ಹೆಚ್ಚಿಸುವ ದೇವರಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಕರ್ತನೆ, ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ನಿನ್ನ ಮುಂದೆ ತಗ್ಗಿಸಿಕೊಳ್ತಾರೋ ಅವರನ್ನು ನೀನಕ್ಕೆ ಮೇಲಕ್ಕೆ ತರುವಂತ ದೇವರಾಗಿದ್ದೀಯ. ನೀನು ಘನತೆಗೆ ತಕ್ಕ ಹಾಗೆ ಹೆಚ್ಚಿಸುವ ದೇವರಾಗಿದ್ದೀ. ಸ್ತೋತ್ರ 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 ಕರ್ತನೆ. ಈ ವರ್ಷ ವೈರಿ ಲಯವಾಗುತ್ತಾರೆ, ವೈರಿ ಲಯವಾಗುತ್ತಾರೆ. ಕರ್ತನ ಆತ್ಮನು ಹೇಳ್ತಾ ಇದ್ದಾರೆ, ಕರ್ತನ ಮಕ್ಕಳು ಯುದ್ಧ ಮಾಡಬೇಕಂತ ಅವಶ್ಯ ಅಲ್ಲ. ಕರ್ತನ ತಾನೇ ದೂತರನ್ನು ಕಳಿಸಿ ವೈರಿಯನ್ನು ಲಯ ಮಾಡುತ್ತಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ಪ್ರಸನ್ನತೆಗಾಗಿ ಸ್ತೋತ್ರ. ವಾಕ್ಯವನ್ನು ದಯಪಾಲಿಸಿದಿ. ಕೇಳಿದ ಒಬ್ಬೊಬ್ಬರು ಈ ನೂತನ ವರ್ಷದಲ್ಲಿ ಈ ಆಶೀರ್ವಾದಗಳನ್ನು ತಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಅನುಭವಿಸುವಂತೆ ಎಲ್ಲರಿಗೂ ಕೃಪೆ ಮಾಡಪ್ಪ, ಎಲ್ಲರಿಗೂ ಕೃಪೆ ಮಾಡ. ನಾನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ತೇನೆ. ಇನ್ನು ನಾವು ಮುಂದೆ ಬಂದಿದ್ದೇವೆ. ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ. ಹಾಗೆ ನಿಂತುಕೊಂಡವರಾಗಿ ಸುಂದರ ರಕ್ಷಕನ ಬಂದಿದ ನಾವುಗಳೇ ಎಂದ ಹಾಡನ್ನು ನಾವು ಹಾಡಿಕೊಳ್ಳೋಣ. ಆ ಸಮಯದಲ್ಲಿ ತಂದ ಕಾಣಿಕೆಯನ್ನು ದೇವರ ಸೇವೆಯಲ್ಲಿ ಸಮರ್ಪಿಸೋಣ. ಸ್ತೋತ್ರ ಕಾಣಿಕೆ ಸಲ್ಲಿಸುವುದು ಮುಂದೆ ಬಂದು ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ನಿಮಗೂ ಕೊಡಲ್ಪಟ್ಟಿರುವಂಥ ವಾಗ್ದಾನ ಕಾರ್ಡ್ಗಳು ಅಲ್ಲಿ ಇದೆ. ನಿಮ್ಮ ಕುಟುಂಬಕ್ಕೆ ಒಂದು ವಾಗ್ದಾನ ಕಾರ್ಡ್ ಇಲ್ಲಿ ಇದೆ, ಅದನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. Bye.
ವಸ್ತ್ರವನ್ನು ನಿನ್ನ ಸುಭಿಕ್ಷ ಕಿರೀಟದಿಂದ ಸಿಂಗರಿಸುವಂತ ಕರ್ತನೆ, ಎಲ್ಲ ಒಳ್ಳೆಯ ಆಶೀರ್ವಾದಗಳಿಗಾಗಿ ವರದಾನಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀನು ಮಾಡಿದ ಎಲ್ಲ ಮಹತ್ಕಾರ್ಯಗಳಿಗಾಗಿ ಸ್ತೋತ್ರ. ಈ ಹೊಸ ವರ್ಷ ಮಕ್ಕಳ ಜೀವನದಲ್ಲಿ ಒದಗಿಸಿಕೊಟ್ಟಿದೆಯಪ್ಪ. ಪ್ರಜೆಗಳಾದ ನಾವೆಲ್ಲರೂ ಕರ್ತನೆ ನಿನ್ನಲ್ಲಿ ಭರವಸೆಯಿಂದ ಇರುವಾಗ ದೇಶವನ್ನು ಅನುಭವಿಸುವ ಸೌಭಾಗ್ಯ ನೀನು ಕೊಡುವ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ವಾಕ್ಯದ ನಿಮಿತ್ತ ಒಬ್ಬೊಬ್ಬರನ್ನು ಸಮೃದ್ಧಿ ಪಡಿಸಿದಿ. ಕೋಟಿ ಕೋಟಿ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಿರುತ್ತೇವೆ, ತಮ್ಮ ಮನೆಗಳಲ್ಲಿ ಆ ವಾಕ್ಯವನ್ನು ಇಟ್ಟುಕೊಂಡು ಕರ್ತನೆ ಅದನ್ನು ದಿನನಿತ್ಯ ಓದಿ ಅಭ್ಯಾಸ ಮಾಡಿ ತಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಅನುಭವಿಸುತ್ತೆ ನೀನೇ ಕೃಪೆ ತೋರಿಸುವ. ಯಾರಿಗೆ ಸೇರಿ ಬಂದ ಸಣ್ಣವರು ಮೊದಲುಗೊಂಡು ದೊಡ್ಡವರು ಪರ್ಯಂತ ಎಲ್ಲರನ್ನು ಪಾದಗಳಲ್ಲಿ ರೂಪಿಸ್ತೇನೆ. ಹೆಸರಾಗಿ ಆಶೀರ್ವದಿಸು. ಎದುರುಗೊಳ್ಳುವಂಥ ಆಶೀರ್ವಾದ ಈ ಹೊಸ ವರ್ಷದಲ್ಲಿ ಮಕ್ಕಳಿಗೆ ದಯಪಾಲಿಸಕರ್ತನೆ. ನಿಜವಾಗಿ ಈ ವರ್ಷ ಕರ್ತನೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಇವರು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುವಂತೆ ನೀನು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ದೇವರು ತಾನೇ ಇವರ ಸಂಗಡ ಇದ್ದು ಇವರು ಹೋಗುವಂತ ಸ್ಥಳಗಳಲ್ಲಿ ಎಲ್ಲವನ್ನು ಅನುಕೂಲ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ. ನೀನು ಜೊತೆಗಾರಾಗಿ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲರ ಕೈ ಪ್ರಯಾಸಗಳಲ್ಲಿ ಆಶೀರ್ವಾದವನ್ನು ಕಾಣಲಿ. ಶಾಂತಿದಾಯಕನಾದ ದೇವರ ಪ್ರಸನ್ನತೆ ಶಾಶ್ವತವಾಗಿರಲಿ. ನಿನ್ನ ಪ್ರಸನ್ನತೆ ಒಬ್ಬೊಬ್ಬರನ್ನು ಮರೆ ಮಾಡಲಿ. ಬೆಳಗಿನತೆಯಲ್ಲಿ ಯಾರೆಲ್ಲ ಇದ್ದಾರೋ ಇವತ್ತು ನೀವು ಮಾತು ಕೊಟ್ಟಿದೆಯಪ್ಪ, ಎಲ್ಲರ ಬೆಳಗಿನದಿಂದ ಬಿಡುಗಡೆ ಉಂಟು ಎಂದು ಹೇಳಿದ್ರಿ ಸ್ವಾಮಿ. ಶರೀರದಲ್ಲಿ ಆರೋಗ್ಯ ಹೊಂದಿಕೊಳ್ಳಲಿ, ಬಿಡುಗಡೆಯನ್ನು ಹೊಂದಿಕೊಳ್ಳಲಿ, ಬೆಳಗಿನತೆಯಿಂದ ಪರಿಪೂರ್ಣ ಆರೋಗ್ಯವನ್ನು ವಿಮೋಚನೆಯನ್ನು ದಯಪಾಲಿಸುತ್ತಾರೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲರ ಅನ್ನ ಪಾನಗಳು ಆಶೀರ್ವಾದವಾಗಿರಲಿ. ಶಾಂತಿದಾಯಕನಾದ ದೇವರ ಪ್ರಸನ್ನತೆ ಶಾಶ್ವತವಾಗಿರಲಿ. ಎಲ್ಲ ಮಹಿಮೆಗಳಿಗೆ ಸಲ್ಲಿಸ್ತೇವೆ. ಈಗಲೂ ನಾವು ಸಮರ್ಪಣೆ ಮಾಡಿರುವಂಥ ಕಾಣಿಕೆಗಳಿಗಾಗಿ ಸ್ತೋತ್ರ. ಮುಂದೆ ಬಂದು ಕಾಣಿಕೆ ಮಾಡಿದ ಮಕ್ಕಳು ಕರ್ತನಿಗೆ ಸಂಜೆ ಕೃತಜ್ಞತೆ ಉಳ್ಳವರಾಗಿ ಸಮರ್ಪಣೆ ಮಾಡಿದ ಕಾಣಿಕೆಗಳು ಎಲ್ಲವನ್ನು ಸ್ವೀಕರಿಸುತ್ತಾರೆ. ನಿನ್ನನ್ನು ಗಣಪಡಿಸುವುದಕ್ಕಾಗಿ ಕೊಟ್ಟಿರುವಂಥ ಈ ಕಾಣಿಕೆಯನ್ನು ಕರ್ತನ ತಾನೇ ಸ್ವೀಕರಿಸು. ಇದರ ಪ್ರತಿಫಲದ ಆಶೀರ್ವಾದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಈ ವರ್ಷವೆಲ್ಲ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ಗಳಿಗೆಯಲ್ಲಿ, ಪ್ರತಿ ಕ್ಷಣಗಳಲ್ಲಿ ನೀನೇ ಒಬ್ಬೊಬ್ಬರ ಸಂಗಡದಲ್ಲಿ ನಡೆಸು. ಮಾತು ಕೊಟ್ಟಿರಿ, ಹಾಗೆ ನಡೆಸುವುದಕ್ಕಾಗಿ ಸ್ತೋತ್ರ. ಘನಮಾನ ಮೇಲಾಡಬೇಕೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಮಧುರವಾದ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕ್ರಿಸ್ತನ ಪರಿಶುದ್ಧ ದೇಹ ರಕ್ತದಲ್ಲಿ ಪಾಲುಗಾರರಾಗಿ ದೇಹಾತ್ಮದಲ್ಲಿ ನೂತನ ಬಲ ಹೊಂದಿಕೊಂಡವರಾದ ನೀವು ನನ್ನೊಂದಿಗೆ ಸೇರಿ ಕರ್ತನ ಕಳಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧರಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುಗ್ರಹ ಹಣವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡುವ ಶಿಕ್ಷಣತೆ ನಮ್ಮನ್ನು ಶ್ರಮಿಸು. ನಮ್ಮನ್ನು ಸೋಲಿನ ಸೇಸೆಯಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಾಂತರಗಳಲ್ಲಿ ಇರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಹೆಸರಿನ ಪರಮ ಪ್ರೀತಿಗಳ ತಂದೆ, ಈ ನೂತನ ವರ್ಷಕ್ಕಾಗಿ ಸ್ತೋತ್ರ. ನೂತನ ವರ್ಷದ ಪ್ರಥಮ ಆರಾಧನೆಗಾಗಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ ಸ್ವಾಮಿ. ಕರ್ತನ ಭೋಜನವನ್ನು ನಮಗಾಗಿ ಶುದ್ಧ ಮಾಡಿದ್ದಿ, ಪಾಲುಗಾರರಾಗುವಂತೆ ಕೃಪೆ ಮಾಡಿದ್ದಿ. ಸ್ತೋತ್ರ. ಅಪಾತ್ರರಾಗಿ ಅಯೋಗ್ಯರಾಗಿ ಯಾರಾದರೂ ಪಾಲುಗಾರರಾಗಿರುವುದಾಗಿ ದಯಮಾಡಿ ಶ್ರಮಿಸು. ಕಲ್ವಾರಿ ಪೂಜೆಯಲ್ಲಿ ಸುರಿಸಿದ ರಕ್ತ ಪ್ರತಿಯೊಬ್ಬರನ್ನು ತೊಳೆದು ಶುದ್ಧಿ ಮಾಡಲಿ. ನೂತನ ಆಶೀರ್ವಾದಗಳನ್ನು, ನೂತನ ಬಲವನ್ನು ದೇಹದಲ್ಲಿ ಆತ್ಮದಲ್ಲಿ ಹೊಂದಿಕೊಂಡವರಾಗಿ ಲೋಕದಲ್ಲಿ ಪ್ರವೇಶ ಮಾಡುತ್ತೇವೆ. ಜೊತೆಗಾರನ ನಡೆಸು. ಎಲ್ಲ ಮಹಿಮೆಗಳಿಗೆ ಸಲ್ಲಿಸ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಎಲ್ಲ ಗ್ರಹಿಗಳಿಗೆ ದೇವರ ಶಾಂತಿಯು ನಮ್ಮ ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರಿದೇವರ ಆಶೀರ್ವಾದವು, ಸಂತೋಷವು, ಸಮಾಧಾನವಾದ ಜೀವಿತವು, ಧ್ಯಾನದ ಆಶೀರ್ವಾದಗಳು, ಪ್ರಾರ್ಥನೆ ಬೇಡಿಕೊಂಡ ಎಲ್ಲ ಆಶೀರ್ವಾದಗಳು, ಕರ್ತನ ಆಶೀರ್ವಾದಗಳು ನಮ್ಮೆಲ್ಲರಿಗೂ ಕುಟುಂಬ ಮಕ್ಕಳೊಂದಿಗೆ ಪ್ರಾರ್ಥನೆ ಬೇಡಿಕೊಂಡ ಎಲ್ಲ ಜನರಿಗೆ ಸದಾ ಕಾಲದಲ್ಲಿ ಆಗಿರಲಿ. ಆಮೆನ್.
ಹಾಗೆ ಎಂದು ನಿಂತುಕೊಂಡವರಾಗಿ ಹಿಂದಿನ ಬರವಣಿಗೆಗಾಗಿ ಎಲ್ಲರೂ ಅಡ್ಡ ಬೀಳಲಿ ಎಂದ ಹಾಡನ್ನು ನಾವು ಹಾಡಿಕೊಳ್ಳೋಣ. ಹಾಡಿನ ಶೀಟ್ನಲ್ಲಿ 22ನೇ ಹಾಡು ಎಲ್ಲರೂ ಅಡ್ಡ ಬೀಳಲಿ ಗಂಭೀರ ನಾಮಕ್ಕೆ. ಕೃಪೆಗಾಗಿ ಸ್ತೋತ್ರ, ನನ್ನ ಅನುಗ್ರಹಕ್ಕಾಗಿ ಸ್ತೋತ್ರ. ನೀನು ದಯಪಾಲಿಸಿದ ನೂತನ ವರ್ಷದ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇವೆ. ನಮ್ಮ ಸಂಗಡ ಬಾ, ಪ್ರತಿಯೊಬ್ಬರ ಸಂಗಡ ಇದ್ದು ಕಾರ್ಯವನ್ನು ನೆರವೇರಿಸು, ಅವರ ಕಾರ್ಯಗಳೆಲ್ಲ ಸಫಲಗೊಳಿಸು. ಶಾಂತಿದಾಯಕನಾದ ದೇವರು ತಾನು ಯಾವಾಗಲೂ ಎಲ್ಲ ರೀತಿಯಲ್ಲೂ ನಮ್ಮ ಪ್ರಿಯ ಮಕ್ಕಳು ಶಾಂತಿಯಲ್ಲಿ ನೆರವೇರಿಸು. ಸಮರ್ಪಣೆ ಮಾಡಿರುವ ಸ್ತುತಿ ಸ್ತೋತ್ರಗಳು, ಸಲ್ಲಿಸಿದಂಥ ಕಾಣಿಕೆಗಳು ನಿಮಗೆ ಮೆಚ್ಚುಗೆಯಾಗಲಿ. ಎಲ್ಲವನ್ನು ಸ್ವೀಕರಿಸು, ನಿನ್ನ ನಾಮ ಮಹಿಮೆಗೋಸ್ಕರ ಪ್ರೇಮಿಸು. ಒಂದು ಭೋಜನ ಕಾರ್ಯಕ್ಕಾಗಿ ಪ್ರಾರ್ಥಿಸ್ತೇವೆ. ಭೋಜನದಲ್ಲಿ ಪ್ರಯಾಸಪಟ್ಟ ಮಕ್ಕಳನ್ನು ಆಶೀರ್ವದಿಸು. ಕೈ ಹಚ್ಚುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ದೇಹದಲ್ಲಿ ಬಲ ಹೊಂದಿ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡು. ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಕರ್ತನ ನಿಮ್ಮ ಸಂಗಡದಲ್ಲಿ ದೇವರ ಸಮಾನದ ಹೋಗಿ ಬಂದಿರಿ. ನಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.